ರಾಧೆ ರಾಧೆ. ಹಲೋ ಮೈ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಡೆಸ್ಟಿನಿ ಡಿಕೋಡೆಡ್ ಟ್ಯಾರೋ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಡೂಯಿಂಗ್ ಗುಡ್ ಅಂತ. ಸೊ ಇವತ್ತಿನ ಟಾಪಿಕ್ ಏನು ಅಂದ್ರೆ ಗುರು ಪೂರ್ಣಿಮಾ ಬರ್ತಾ ಇದೆ ಅಲ್ವಾ? ಸೊ ಗುರು ಅಂದ ತಕ್ಷಣ ನಮ್ಗೆಲ್ಲ ನೆನಪಾಗೋದು ಶ್ರೀ ರಾಘವೇಂದ್ರ ಸ್ವಾಮಿಗಳು. ಸಾಕಷ್ಟು ಜನ ಅವರನ್ನ ಆರಾ ಆರಾಧನೆಯನ್ನ ಮಾಡೋದ್ರ ಮುಖಾಂತರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೋಡಿರ್ತೀರಾ. ಸೊ ಅವರ ಒಂದು ಎನರ್ಜಿನ ಆಹ್ವಾನ ಮಾಡಿಕೊಂಡು, ಸೊ ರಾಘವೇಂದ್ರ ಸ್ವಾಮಿಗಳು ಗುರುಗಳು ಅವರ ಒಂದು ಅವರ ಎನರ್ಜಿಯನ್ನು ಆಹ್ವಾನ ಮಾಡಿಕೊಂಡು, ಸೊ ಅವರ ಮುಖಾಂತರ ನಿಮ್ಗೆ ಏನ್ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ಗುರು ಪೂರ್ಣಿಮಾದಲ್ಲಿ, ಯಾವ ಬ್ಲೆಸ್ಸಿಂಗ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಮತ್ತೆ ಏನು ನಿಮಗೆ ಲೈಫಿನ ಒಂದು ಹಿಡನ್ ಮೆಸೇಜ್ ಏನಿದೆ, ಅಂದ್ರೆ ನಿಮ್ಮ ಒಂದು ಸಿಚುವೇಶನ್ಸ್ಗೆ ಒಂದು ಮೆಸೇಜ್ ಕೂಡ ಏನಿದೆ ಅನ್ನೋದನ್ನ ಹೇಳ್ತೀನಿ. ಅದ್ರ ಜೊತೆನಲ್ಲಿ ಒಂದು ವೇದಿಕ್ ಗೈಡೆನ್ಸ್ ಕೂಡ ತಗೊಂತೀನಿ, ಗಾಡೆಸ್ ಗೈಡೆನ್ಸ್. ಸ್ವಲ್ಪ ಕ್ವಿಕ್ ಆಗಿ ಮಾಡ್ಕೊಳ್ಳೋಣ. ಸುಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರದಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಘವೇಂದ್ರ ಗುರುಗಳೇ, ದಯವಿಟ್ಟು ಗೈಡ್ ಮಾಡಿ ನನ್ನ ವ್ಯೂವರ್ಸ್ಗೆ ಈ ಗುರು ಪೂರ್ಣಿಮಾದಲ್ಲಿ ಯಾವ ಬ್ಲೆಸ್ಸಿಂಗ್ಸ್ ಅನ್ನ ನೀವು ಕಳಿಸ್ತಾ ಇದ್ದೀರಾ ಅವ್ರಿಗೆ ಅಂತ ಗೈಡ್ ಮಾಡಿ. ಮತ್ತೆ ಜೀವನದಲ್ಲಿ ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು, ಯಾವ ವಿಷಯದಲ್ಲಿ ಅವರು ಎಚ್ಚರಿಕೆಯಿಂದ ನಡ್ಕೋಬೇಕು ಅನ್ನೋದನ್ನ ದಯವಿಟ್ಟು ತಿಳಿಸಿ. ಓಕೆ, 4 ಆಫ್ ಪೆಂಟಕಲ್ಸ್ ಫಸ್ಟ್ ಕಾರ್ಡ್ಸ್ ಅನ್ನ ತಗೊಂತೀನಿ. 2 more ಕಾರ್ಡ್ಸ್ ಅನ್ನ ತಗೊಳ್ಳೋಣ. ದಯವಿಟ್ಟು ತಿಳಿಸಿ. ರಾಘವೇಂದ್ರಾಯ ನಮಃ. ಓಕೆ, ಸೊ ಕಿಂಗ್ ಆಫ್ ಕಪ್ಸ್. ಓಕೆ, ಸೊ 9 ಆಫ್ ಸೂಟ್ಸ್ ಇದೆ. ಓಕೆ, ಒಂದು 9 ಆಫ್ ಸೂಟ್ಸ್ ನ ಕ್ಲಾರಿಫೈ ಮಾಡಿ. ಪ್ಲೀಸ್ ಕ್ಲಾರಿಫೈ ವೈ 9 ಆಫ್ ಸೂಟ್ಸ್ ಹಿಯರ್. 9 ಆಫ್ ಸೂಟ್ಸ್ ಯಾಕೆ ಬಂದಿದೆ ದಯವಿಟ್ಟು ಕ್ಲಾರಿಫೈನ ಮಾಡಿ. 9 ಆಫ್ ಸೂಟ್ಸ್ ಯಾಕೆ ಬಂದಿದೆ? ತುಂಬಾ ಜನರಿಗೆ ಏನಂತಂದ್ರೆ ಕಂಪ್ಲೀಷನ್ ಆಫ್ ಅ ಸೈಕಲ್ ಅಲ್ಲಿ ಇದ್ದೀರಾ. ಖಂಡಿತವಾಗ್ಲೂ ಏನ್ ಇಲ್ಲಿವರೆಗೂ ಒಂದ್ ವಿಷಯದ ಬಗ್ಗೆ ಬಹಳ ಸಫರ್ ಆಗ್ತಿದ್ರಿ, ಅದರಿಂದ ನಿಮ್ಗೆ ರಾತ್ರಿ ನಿದ್ದೆ ಕೂಡ ಬರ್ತಿರ್ಲಿಲ್ಲ. ಎಸ್ 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 ಬ್ಯೂಟಿಫುಲ್, 100% ನಿಜ ಅನ್ನೋದು ಕಾರ್ಡ್ ಹೇಳ್ತಾ ಇದೆ ನೋಡಿ. ಇವನ್ 9 ಇಸ್ ಅಗೇನ್, ಅಂದ್ರೆ ಈ ಒಂದು ಫೇಸ್ ಇನ್ನ ದಾಟಿ ನೀವು ಸೊ ಅಬಂಡನ್ಸ್ ಫೇಸಿಗೆ ಹೋಗ್ತಾ ಇದ್ದೀರಾ, ನಾನು ಹೇಳ್ತೇನೆ. ಸೊ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಯಾ, ಸೊ ಏನ್ ಬ್ಲೆಸ್ಸಿಂಗ್ಸ್ ನಿಮ್ಗೆ ಬರ್ತಾ ಇದೆ ಅಂತ ಅಂದ್ರೆ, ಫಸ್ಟ್ ಆಫ್ ಆಲ್ ಬ್ಲೆಸ್ಸಿಂಗ್ಸ್ ಏನು ಅಂತ ನಾನು ಹೇಳೋದಾದ್ರೆ ನಿಮ್ಗೆ, ಸಿ 9 ಆಫ್ ಪೆಂಟಿಕಲ್ಸ್ ಇದೆ. ತುಂಬಾ ಫೈನಾನ್ಷಿಯಲಿ ಸ್ಟ್ರಗಲ್ ಮಾಡಿದೀರಾ ಇಲ್ಲಿ ತುಂಬಾ ಜನ ನನಗೆ ಕಾಣಿಸ್ತಿರೋದು. ತುಂಬಾ ಎನರ್ಜಿಸ್ ಹೆಂಗ್ ಕನೆಕ್ಟ್ ಆಗ್ತದೆ ಅಂದ್ರೆ ಫಿನಾನ್ಷಿಯಲ್ ಸ್ಟ್ರಗಲ್ ತುಂಬಾನೇ ಕಾಣಿಸ್ತಾ ಇದೆ. ಓಕೆ, ಸೊ ಅವರೆಲ್ಲ ಏನಂದ್ರೆ ಈಗ ನೆಕ್ಸ್ಟ್ ಸ್ಟೆಪ್ ಅಪ್ ಆಗ್ತಿದ್ದೀರಾ. ಹಬ್ಬ ಆರಾಮಾಗಿ ಉಸಿರಾಡ್ಬೋದಪ್ಪ. ಈಗ ಪ್ರತಿ ತಿಂಗಳು ನಾನು ಪ್ರತಿಯೊಂದಕ್ಕೂ ಕಷ್ಟ ಪಡ್ತಿದ್ದೆ, ಅಂದ್ರೆ ಇಲ್ಲಿಂದ ಅಲ್ಲಿಗೆ ಹಾಕೋದು, ಅಲ್ಲಿಂದ ಇಲ್ಲಿಗೆ ಹಾಕೋದು, ಯಾರಾದ್ರೂ ಕೈ ಸಾಲ ಮಾಡೋದು, ದುಡ್ಡು ಇಸ್ಕೊಂಡು ಅವರಿಗೆ ಕೊಡಕ್ಕೆ ಆಗದೇನೆ ಪರದಾಡೋದು, ಈ ತರ ಸಿಚುವೇಶನ್ಸ್ ತುಂಬಾ ಇತ್ತು. ಡೈಲಿ ನೀಡ್ಸ್ ಅನ್ನೇ ನೀವು ಫುಲ್ಫಿಲ್ ಮಾಡ್ಕೊಳಕ್ಕೆ ಆಗ್ತಿರಲ್ಲ. ಸೊ ಈ ಒಂದು ಸಿಚುವೇಶನ್ಸ್ ಅಲ್ಲಿ ಯಾರಿಲ್ಲ ಇದ್ರಿ, ನೀವೆಲ್ಲ ಅಪ್ಗ್ರೇಡ್ ಆಗ್ತಿದ್ದೀರಾ. ನಿಮ್ಗೆ ಮೇ ಬಿ ಜಾಬ್ ಅಲ್ಲಿ ಪ್ರಮೋಷನ್ ಸಿಗ್ತಾ ಇದೆ ತುಂಬಾ ಜನಕ್ಕೆ, ಅಂಡ್ ಕೆಲವರು ಮಾಡ್ತಿರುವಂತ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ. ಈ ಗುರು ಪೂರ್ಣಿಮಾದ ನಂತರ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ನಿಮ್ಗೆ ಕಾಣಿಸುತ್ತೆ. ಅದ್ರ ಜೊತೆನಲ್ಲಿ ಒಂದು ಸೆಲ್ಫ್ ಗ್ರೋನು ಆಗ್ತಾ ಇದ್ದೀರಾ. ಓಕೆ, ಸೊ ಮೆಂಟಲಿ ಇರ್ಬೋದು, ಮತ್ತೆ ಸ್ಪಿರಿಚುವಲ್ ಲೆವೆಲ್ ಅಲ್ಲಿ ಇರ್ಬೋದು, ಸೆಲ್ಫ್ ಗ್ರೋ ಆಗ್ತಿದ್ದಾರೆ. ಅದ್ರ ಜೊತೆಲಿ ಯೂನಿವರ್ಸ್ ನಿಮ್ಗೆ ಒಂದು ಗುಡ್ ನ್ಯೂಸ್ ಅನ್ನ ಕಳಿಸ್ತಾ ಇದ್ದಾರೆ, ಒಂದು ಬ್ಲೆಸ್ಸಿಂಗ್ ಅನ್ನ ಕಳಿಸ್ತಾ ಇದ್ದಾರೆ. ಓಕೆ, ಅದೇನು ಅನ್ನೋದನ್ನ ನೀವು ಐಡೆಂಟಿಫೈ ಮಾಡಿ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಬ್ಲೆಸ್ಸಿಂಗ್ ಬಂದಿದ ತಕ್ಷಣ ನಿಮ್ ಲೈಫ್ ಅಲ್ಲಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರ, ಯು ಪೀಪಲ್ ಆಲ್ ಆರ್ ಬ್ಲೆಸ್ಡ್. ಓಕೆ, ಸೊ ಗುರು ರಾಘವೇಂದ್ರ ಸ್ವಾಮಿಗಳು ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಬೆಳಕನ್ನ ಚೆಲ್ತಾ ಇದ್ದಾರೆ ಆಲ್ರೆಡಿ. ಸೊ ಅವರ ಆಶೀರ್ವಾದದಿಂದ ನೀವು ಸಾಕಷ್ಟು ಬದಲಾವಣೆ ನೋಡಿದೀರಾ. ಆದ್ರೂ ಇನ್ನಷ್ಟು ಕೆಲವೊಂದು ಚೇಂಜಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ. ಆ ಚೇಂಜಸ್ ಬರ್ತಾ ಇದೆ, ಎಸ್ಪೆಷಲಿ ಫಿನಾನ್ಸ್ ಬರ್ತಾ ಇದೆ. ಅಂಡ್ ಅದ್ರ ಜೊತೆನಲ್ಲಿ ಹೇಳಿದ್ನಲ್ಲ, ಸೆಲ್ಫ್ ಗ್ರೋತ್ ಆಗಿರ್ಬೋದು, ನೇಮ್ ಫೇಮ್, ಸೆಲ್ಫ್ ಲವ್ ಆಗಿರ್ಬೋದು. ಆಮೇಲೆ ನಿಮ್ಗೆ ಒಂದು ಸ್ಟೆಬಿಲಿಟಿ ಬೇಕಿತ್ತು ಲೈಫ್ ಅಲ್ಲಿ. ಒಂದು ಬಹಳ ಒಂದು ಫಿನಾನ್ಸ್ ಮ್ಯಾಟ್ರಲ್ಲಿ ಒಂದೇನೋ ಒಂದು ಇನ್ಸೆಕ್ಯೂರಿಟಿ ತುಂಬಾ ಕಾಡ್ತಾ ಇತ್ತು. ಸೊ ಇನ್ನು ಮುಂದೆ ಅದು ಕಳೆದೋಗುತ್ತೆ. ಈ ಗುರು ಪೂರ್ಣಿಮಾ ನಂತರ ಅದು ಕಳೆದ್ಬಿಟ್ಟು ನಿಮ್ ಲೈಫ್ ಅಲ್ಲಿ ಒಂದು ಸೆಕ್ಯೂರ್ಡ್ ಫೀಲ್ ಅನ್ನ ನೀವು ಮಾಡ್ತೀರಾ. ಹಬ್ಬಾ, ಓಕೆ ನಾನು ಸೆಕ್ಯೂರ್ ಆಗ್ತಾ ಇದ್ದೀನಿ, ಸೊ ಇನ್ ಮುಂದೆ ನಾನು ಹೆಚ್ಚು ಚಿಂತೆ ಮಾಡುವಂತ ಅವಶ್ಯಕತೆ ಏನೂ ಇಲ್ಲ ನನ್ನ ಲೈಫ್ ಅಲ್ಲಿ. ಹಾಗೆ ನೀವು ಸೆಲ್ಫ್ ಲವ್, ಸೆಲ್ಫ್ ಕೇರ್ ಅನ್ನು ಕೂಡ ಜಾಸ್ತಿ ಮಾಡ್ಕೋತಾ ಹೋಗ್ತೀರಾ, ಸೆಲ್ಫ್ ವರ್ತ್ ಅನ್ನ ಜಾಸ್ತಿ ಮಾಡ್ಕೋತೀರಾ. ಓಕೆ, ಸೊ ನಿಮ್ಮ ಸುತ್ತ ಒಂದು ಬ್ಯೂಟಿಫುಲ್ ಆಗಿರುವಂತ ಒಂದು ಗಾರ್ಡನ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳುವಂತ ಟೈಮು ಬರ್ತಾ ಇದೆ. ಇದು ದ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್. ಅಂಡ್ ಇನ್ನೊಂದೇನು ಅಂದ್ರೆ, ಮನಿಯನ್ನ ಎಲ್ಲಿ ಹೇಗೆ ಇನ್ವೆಸ್ಟ್ ಮಾಡ್ಬೇಕು ಅನ್ನೋದನ್ನ ಕೂಡ ನೀವು ಕಲ್ತ್ಕೋತೀರಾ. ಓಕೆ, ಸೊ ಅದನ್ನ ಮಾಡಿ. ಸುಮ್ಮನೆ ನೀವು ಮನಿ ನನ್ನ ಹತ್ರನೇ ಇರ್ಲಿ ಅಂತ ಒಂದು ಪೊಸೆಸಿವ್ನೆಸ್ ಅಲ್ಲಿ ಹೋಲ್ಡ್ ಮಾಡಬೇಡಿ.
ಇನ್ಸ್ಟೆಡ್ ಆಫ್ ದಟ್ ಎಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ರೆ ಒಂದು ಪ್ರಾಪರ್ ಇನ್ವೆಸ್ಟ್ಮೆಂಟ್ ನಾನು ಮಾಡಿದ್ರೆ ನನಗೆ ಗ್ರೋ ಸಿಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ. ಸೊ ಬ್ಯಾಲೆನ್ಸ್ಡ್ ಆಗಿ ಮಾಡ್ಬೇಕಾಗತ್ತೆ. ಅಂದ್ರೆ ನಿಮ್ಮ ಒಂದು ಅಗತ್ಯತೆಗಳು, ನಿಮ್ಮ ಒಂದು ಸೆಲ್ಫ್ ಕೇರ್ಗೆ ಏನ್ ಬೇಕು, ಮತ್ತೆ ಡೈಲಿ ನೀಡ್ಸ್ಗೆ ಏನ್ ಬೇಕು, ಅದನ್ನು ಕೂಡ ನೀವು ಒಂದು ಪ್ರಾಪರ್ ಆಗಿ ಕೊಟ್ಕೊಂಡು ಅದ್ರ ಜೊತೆನಲ್ಲಿ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಮನಿಯನ್ನ ಫ್ಯೂಚರ್ ಪ್ಲಾನ್ಗೆ ಅಂತ ಸ್ವಲ್ಪ ನೀಟಾಗಿ ಪ್ಲಾನ್ ಮಾಡಿ ಎತ್ತಿಡ್ಬೇಕು. ಸೊ ಎರಡನ್ನೂ ನೀವು ಬ್ಯಾಲೆನ್ಸ್ ಮಾಡ್ಬೇಕು. ತುಂಬಾ ಅತಿ ಆಸೆ ಪಟ್ಟು ಇರೋ ಹಣನೆಲ್ಲ ಈಗ್ಲೇ ಪೋಲ್ ಮಾಡೋದು, ಈಗ್ಲೇ ಕಳ್ದ್ಬಿಡೋದು ಮಾಡಬಾರದು. ಇದು ಒಂದು ಹಿಡನ್ ಮೆಸೇಜ್ ನಿಮ್ಗೆ. ಓಕೆನಾ? ಮತ್ತೆ ಕೆಲವ್ರು ಇಲ್ಲಿ ಏನು ಅಂದ್ರೆ ಎಮೋಷನ್ಸ್ ಎಮೋಷನ್ಸ್ ಇಂದ ಮನಿಯನ್ನ ಆಪರೇಟ್ ಮಾಡ್ತಿರೋದು ಕಾಣುತ್ತೆ. ಸೊ ಆ ಎಮೋಷನ್ಸ್ ಇಂದ ಮನಿಯನ್ನ ಆಪರೇಟ್ ಅನ್ನ ಮಾಡಬೇಡಿ. ಸೊ ಈಗ ನಿಮ್ಗೆ ಎಮೋಷನ್ಸ್ ಸ್ಟೇಬಲ್ ಇಲ್ಲ ಅಂದ್ರೆ ಆ ಸ್ಟೆಬಿಲಿಟಿ ತರೋದ್ರ ಮೇಲೆ ನೀವು ವರ್ಕ್ ಮಾಡಿ ಫಸ್ಟ್. ಸೊ ಆಲ್ರೆಡಿ ನಿಮ್ಮಲ್ಲಿ ಕಿಂಗ್ ಎನರ್ಜಿ ಇದೆ. ಅಂದ್ರೆ ಅನ್ಕೊಂಡಿದ್ದನ್ನ ಸಾಧನೆ ಮಾಡುವಂತ ಶಕ್ತಿ ಆಲ್ರೆಡಿ ನಿಮ್ಮಲ್ಲಿದೆ. ಬಟ್ ನಿಮ್ಗೆ ಬೇಕಾಗಿರೋದೇನು ಅಂದ್ರೆ ನಿಮ್ಮ ಎಮೋಷನ್ಸ್ ಮೇಲೆ, ನಿಮ್ಮ ನಾಲಿಗೆ ಮೇಲೆ ಒಂದು ಕಂಟ್ರೋಲ್ ಬೇಕು. ಮತ್ತೆ ನಿಮ್ಮ ಈಗೋನ ಎಲ್ಲಿ ತೋರಿಸ್ಬೇಕು, ಎಲ್ಲಿ ತೋರಿಸ್ಬಾರ್ದು ಅನ್ನೋದು ಗೊತ್ತಿರಬೇಕು. ಸೊ ಎಲ್ಲಾ ಕಡೆನೂ ನೀವು ಈಗೋ ತೋರಿಸಿದ್ರೆ ವರ್ಕ್ ಆಗೋದಿಲ್ಲ. ಹಾಗಾಗಿ ಎಲ್ಲಿ ನಾನು ಈಗೋ ತೋರಿಸ್ಬೇಕು, ಎಲ್ಲಿ ಈಗೋ ತೋರಿಸ್ಬಾರ್ದು, ಎಲ್ಲಿ ನಾನು ಸರೆಂಡರ್ ಆಗಿರ್ಬೇಕು, ಓಕೆ, ಇದನ್ನ ನೀವು ಕಲಿಬೇಕಾಗತ್ತೆ. ಸೊ ಲೈಫಲ್ಲಿ ಏನೇ ಎಮೋಷನಲ್ ರೋಲರ್ ಕೋಸ್ಟರ್ ಇದ್ರೂ ಕೂಡ ನೀವು ಒಳಗಡೆ ಶಾಂತ ಮನಸ್ಥಿತಿಯನ್ನ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಅವಾಗ ನಿಮ್ಗೆ ಔಟ್ ಆಫ್ ವರ್ಲ್ಡ್ ಏನಿರುತ್ತೆ ಅಂದ್ರೆ ನಿಮ್ಮ ಸುತ್ತ ಒಂದು ವರ್ಲ್ಡ್ ಏನಿರುತ್ತೆ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಈಗ ಪ್ರೆಸೆಂಟ್ಲಿ ನಿಮಗೆ ಅದು ನೆಗೆಟಿವ್ ಅಂತ ಅನ್ಸಿದ್ರು ಕೂಡ ನಿಮ್ಮ ಸುತ್ತ ಇರೋ ಪರ್ಸನ್ಸ್ ಆಗಿರ್ಬೋದು, ಒಂದು ಎನ್ವಿರಾನ್ಮೆಂಟ್ ಆಗಿರ್ಬೋದು, ಒಂದು ಆಫೀಸ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಅಥವಾ ನಿಮ್ಮ ರಿಲೇಶನ್ಶಿಪ್ ಆಗಿರ್ಬೋದು. ಓಕೆ, ಸೊ ಅದು ಒಂದು ಪಾಸಿಟಿವ್ ಅಂತ ಅನ್ಸ್ತಾ ಇಲ್ಲ ಇವಾಗ ಪ್ರೆಸೆಂಟ್ ಆಗಿ. ಬಟ್ ನೀವು ಇದನ್ನ ಎಮೋಷನಲ್ ಸ್ಟೆಬಿಲಿಟಿನ ತಂದ್ಕೊಂಡಾಗ, ಆಮೇಲೆ ಒಂದು ಇಂಟ್ಯೂಟಿವ್ ಆಗಿ ನೀವು ಡಿಸಿಷನ್ಸ್ನ ಮಾಡಿದಾಗ, ಡಿಸಿಷನ್ ಮೇಕಿಂಗ್ ಇಸ್ ಇಂಪಾರ್ಟೆಂಟ್. ಸೊ ಇಂಟ್ಯೂಟಿವ್ಲಿ ಡಿಸಿಷನ್ನ ಮಾಡಿ. ನಿಮ್ಮ ರಿಲೇಶನ್ಶಿಪ್ ಆಗಿರ್ಬೋದು, ಮತ್ತೆ ನಿಮ್ಮ ಫಿನಾನ್ಸ್ ಮ್ಯಾಟರ್ ಆಗಿರ್ಬೋದು. ಯಾಕಂದ್ರೆ ಈಗ ನೋಡಿ, ಫಿನಾನ್ಷಿಯಲ್ ಮ್ಯಾಟರು, ರಿಲೇಶನ್ಶಿಪ್ ಮ್ಯಾಟರು ಎರಡು ಕೂಡ ಇಂಟರ್ಲಿಂಕ್ಡ್ ಇರುತ್ತೆ. ಈಗ ಯಾರೇ ಆಗ್ಲಿ, ನಾನು ಈ ವ್ಯಕ್ತಿ ಜೊತೆ ಹೋಗ್ತೀನಿ ಅಂತ ಅಂದ್ರೆ ನಾನು ಆ ವ್ಯಕ್ತಿ ಜೊತೆ ನಾನು ಸುಖವಾಗಿರ್ತೀನಿ ಅನ್ನೋದು ಪ್ರತಿಯೊಬ್ರು ಯೋಚನೆ ಮಾಡೇ ಮಾಡ್ತಾರೆ ಅಲ್ವಾ? ಈಗ ನಾನೇ ದುಡಿದು ನಾನೇ ಚೆನ್ನಾಗಿರ್ಬೇಕು ಅಂದ್ರೆ ಈ ವ್ಯಕ್ತಿ ಮೇಲೆ ನಾನೇ ಯಾಕೆ ಡಿಪೆಂಡ್ ಆಗಿರ್ಬೇಕು? ಸೊ ಎಲ್ಲವನ್ನೂ ನಾನೇ ಮಾಡ್ಕೋಬೇಕಾದ್ರೆ ನನಗೆ ನನ್ನ ಲೈಫಲ್ಲಿ ಎಕ್ಸ್ಟ್ರಾ ಪರ್ಸನ್ ಯಾಕೆ ಬೇಕು ಅಂತ ಯೋಚನೆ ಮಾಡೇ ಮಾಡ್ತಾರೆ. ಸೊ ಆಮೇಲೆ ಕೆಲವರಿಗೆ ಸಾಕಷ್ಟು ಚಿಕ್ಕ ವಯಸ್ಸಿಂದಾನೇ ಜವಾಬ್ದಾರಿಗಳನ್ನ ತಗೊಂಡು ಎಸ್ಪೆಷಲಿ ಲೇಡೀಸ್‌ಗೆ ಫೆಮಿನನ್ ಎನರ್ಜಿಯಿಂದ ಮ್ಯಾಸ್ಕುಲೈನ್ ಎನರ್ಜಿಗೆ ಶಿಫ್ಟ್ ಆಗಿರ್ತಾರೆ. ಅವರಿಗೆ ದುಡ್ದು ಲೈಫಲ್ಲಿ ಸಾಕಾಗ್ಬಿಟ್ಟಿರುತ್ತೆ. ಚಿಕ್ಕ ವಯಸ್ಸಿಂದಾನೇ ದುಡಿಮೆ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಮನೆ ಕಷ್ಟಗಳಿಂದ, ಮತ್ತೊಂದು ಮಗದೊಂದು ಏನೇನೋ ರೀಸನ್ಸ್ ಇಂದ. ಸೊ ಅವರಿಗೆ ಮ್ಯಾಸ್ಕುಲೈನ್ ಎನರ್ಜಿಯಲ್ಲಿ ಇದ್ದು ಸಾಕಾಗಿರುತ್ತೆ. ಶಿ ಹ್ಯಾಸ್ ಟು ಅಥವಾ ಶಿ ಈಸ್ ಆಲ್ವೇಸ್ ಲುಕಿಂಗ್ ಟು ಕಮ್ ಬ್ಯಾಕ್ ಟು ಹರ್ ಫೆಮಿನನ್ ಎನರ್ಜಿ. ಸೊ ಇಂಥ ಟೈಮಲ್ಲಿ ನೀವೇನ್ ಮಾಡಬೇಕು, ಆಸ್ ಎ ಮೆಸ್ಕುಲೈನ್ ಎನರ್ಜಿ ಆಗಿ ಕಂಪ್ಲೀಟ್ ಅವಳಿಗೆ ಒಂದು ಸೆಕ್ಯೂರ್ಡ್ ಫೀಲ್ ಮಾಡಿಸಿ, ಒಂದು ಪ್ರೊಟೆಕ್ಟಿವ್ ಫೀಲ್ ಮಾಡಿಸ್ಬೇಕಾಗತ್ತೆ. ಅವಾಗ ನಿಮ್ಮ ರಿಲೇಶನ್ಶಿಪ್ ಸ್ಟೇಬಲ್ ಆಗುತ್ತೆ. ಸೊ ಅದಾಗಬೇಕು ಅಂದ್ರೆ ನೀವು ಫಿನಾನ್ಷಿಯಲಿ ಸೆಕ್ಯೂರ್ ಆಗಬೇಕಾಗತ್ತೆ. ಸೊ ನೀವು ನಾನು ಕೋಟ್ಯಾಧೀಶ್ವರು ಆಗಬೇಕು ಆಮೇಲೆ ನೀವು ಇದು ಮಾಡಬೇಕು ಅದನ್ನ ನಾನು ಹೇಳ್ತಾ ಇಲ್ಲ. ಬೇಸಿಕ್ ನೀಡ್ಸ್ನ ಆರಾಮಾಗಿ, ಚಿಂತೆ ಇಲ್ಲದೇನೆ ಆರಾಮಾಗಿ ಬೇಸಿಕ್ ನೀಡ್ಸ್ನ ಫುಲ್ಫಿಲ್ ಮಾಡುವಂತ ಲೆವೆಲ್ಗೆ ನೀವು ಇರಬೇಕು. ದಿಸ್ ಇಸ್ ಮೈ ಡೆಫಿನೇಷನ್ ಆಫ್ ಫಿನಾನ್ಷಿಯಲ್ ಸೆಕ್ಯೂರಿಟಿ. ಬಿಕಾಸ್ ಮನುಷ್ಯನಿಗೆ ಎಷ್ಟೇ ದುಡಿದ್ರು, ಎಷ್ಟೇ ಆಸ್ತಿ ಮಾಡಿದ್ರು ಸಮಾಧಾನ ಎಲ್ಲೂ ಇರಲ್ಲ. ಅಥವಾ ಹೌದಪ್ಪ ನನ್ನ ಹತ್ರ ಸಾಕಷ್ಟು ಇದೆ ಅನ್ನೋ ಒಂದು ಫೀಲಿಂಗ್ ಇರೋದಿಲ್ಲ. ಬಟ್ ಆ ರೀತಿ ಅನ್ಕೊಳ್ದೇನೆ, ಎಸ್ ನನ್ನ ಹತ್ರ ತುಂಬಾ ಚೆನ್ನಾಗಿದೆ, ತುಂಬಾ ಎನಫ್ ಇದೆ, ಯೂನಿವರ್ಸ್ ನಮಗೆ ಸಾಕಷ್ಟು ಕೊಟ್ಟಿದ್ದಾರೆ, ನನ್ನ ಡೈಲಿ ನೀಡ್ಸ್ ಆಗಿರ್ಬೋದು, ಅಥವಾ ನನ್ನ ಪಾರ್ಟ್ನರ್ನ ಡೈಲಿ ನೀಡ್ಸ್ ಆಗಿರ್ಬೋದು, ನಮ್ಗೆ ಏನೆಲ್ಲ ಬೇಕು ಪ್ರತಿಯೊಂದು ನಮ್ಗೆಲ್ಲ ಫುಲ್ಫಿಲ್ ಆಗ್ತಿದೆ ಅನ್ನೋ ಒಂದು ಅಬಂಡೆನ್ಸ್ನ ನೀವು ಫೀಲ್ ಮಾಡಿ. ಇಲ್ಲಪ್ಪ ನನಗೆ ಸಾಕಾಗಿಲ್ಲ, ನಾನು ತಿಂಗಳ 50,000 ದುಡಿತೀನಿ, ಅಯ್ಯೋ ನನಗೆ ಸಾಕಾಗಿಲ್ಲ, ನಾನು ಇನ್ನೂ 50 ಲಕ್ಷ ದುಡಿಬೇಕು. ಹೌದು ದುಡಿಬೇಕು, ಬಟ್ ಹಂಗಂತ ನನಗೆ ಸಾಕಾಗಿಲ್ಲ ಅಂತ ಅನ್ಕೊಳ್ಳೋ ಬದಲು, ವಾವ್ ಐ ಹ್ಯಾವ್ ಲಾಟ್ ಮೋರ್ ಥಿಂಗ್ಸ್, ಅಥವಾ ಐ ಹ್ಯಾವ್ ಎನಫ್ ಅಂತ ಅನ್ಕೊಳ್ಳೋದಿದೆಯಲ್ಲ, ಅದು ಒಂದು ಪಾಸಿಟಿವ್ ಅಫರ್ಮೇಷನ್ನ ರಿಪ್ಲೇಸ್ ಮಾಡ್ದಂಗೆ ಆಗುತ್ತೆ. ಸೊ ಇದನ್ನ ಮಾಡೋದ್ರಿಂದ ನಿಮಗೆ ರಿಲೇಶನ್ಶಿಪ್ಪು ಕೂಡ ಇಂಪ್ರೂವ್ ಆಗುತ್ತೆ, ಅದ್ರ ಜೊತೆನಲ್ಲಿ ಫಿನಾನ್ಷಿಯಲ್ ಸಿಚುವೇಶನ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಇಲ್ಲಿ 9 ಆಫ್ ಸೋರ್ಸ್ ಬಂದಿತ್ತು. ಸೊ ಯಾಕೆ ಅಂತ ನಾನು ಕ್ಲಾರಿಫೈ ತೆಗೆದಾಗ ಆಬ್ವಿಯಸ್ಲಿ 9 ಆಫ್ ಪೆಂಟಿಕಲ್ಸ್ ಬಂತು. ಅಂದ್ರೆ ಆಬ್ವಿಯಸ್ಲಿ ಇದು ಪಾಸ್ಟ್ ಎನರ್ಜಿ ನನಗೆ ಸಿಕ್ಕಿರೋದು. ಸೊ ನಾನು ಹೇಳ್ದೆ ತುಂಬಾ ನಿದ್ದೆ ಬಿಟ್ಟು ತಲೆ ಕೆಡ್ಸ್ಕೊಂಡೆಲ್ಲ ಕೂತಿದ್ರಿ, ಯಾಕಂದ್ರೆ ಫಿನಾನ್ಷಿಯಲಿ ಸ್ಟೇಬಲ್ ಇರಲಿಲ್ಲ. ಬಟ್ ಆಲ್ರೆಡಿ ನಾನು ಹೇಳ್ಬಿಟ್ಟಿದ್ದೀನಿ, ಆಫ್ಟರ್ ದಿಸ್ ಗುರು ಪೂರ್ಣಿಮಾ ಖಂಡಿತವಾಗ್ಲೂ ನೀವು ಸ್ಟೇಬಲ್ ಆಗ್ತೀರಾ. ಸೊ ನಥಿಂಗ್ ಟು ವರಿ.
ಇನ್ ಮುಂದೆ ಎಲ್ಲ ನಿದ್ದೆ ಕೆಟ್ಕೊಂಡು ತಲೆ ಕೆಡ್ಸ್ಕೊಂಡು ಯೋಚನೆ ಮಾಡ್ಕೊಂಡೆಲ್ಲ ಕುತ್ಕೋಬೇಡಿ. ಆರಾಮಾಗಿ ಡೈಲಿ ಮಲಗೋಕ್ಕೂ ಮುಂಚೆ ಯೂನಿವರ್ಸ್ಗೆ ಥ್ಯಾಂಕ್ಸ್ ಅನ್ನ ಹೇಳಿ, ಥ್ಯಾಂಕ್ ಯು ಸೋ ಮಚ್, ನಂಗೆ ಲಾಟ್ ಆಫ್ ಅಬಂಡೆನ್ಸ್ ಅನ್ನ ಕೊಟ್ಟಿದ್ದೀರಾ, ಫಿನಾನ್ಷಿಯಲ್ ಸೆಕ್ಯೂರಿಟಿಯನ್ನ ಕೊಟ್ಟಿದ್ದೀರಾ, ನನ್ನ ಹತ್ರ ತುಂಬಾ ಇದೆ. ಓಕೆ, ತುಂಬಾ ದುಡ್ಡಿದೆ, ನನ್ನ ಹತ್ರ ಸ್ಕಿಲ್ಸ್ ಇದೆ, ನಾನು ಮುಂದೆ ಇನ್ನೂ ಚೆನ್ನಾಗಿ ಇನ್ನೂ ಇಂಪ್ರೂವೈಸ್ಡ್ ಆಗಿ ವರ್ಕ್ ಅನ್ನ ಮಾಡ್ತೀನಿ. ಸೊ ನಾನು ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ಕೊಂತ ಹೋಗ್ತೀನಿ, ನನಗೆ ಗೊತ್ತಿಲ್ಲದೇನೆ ಲಾಟ್ ಆಫ್ ಅಬಂಡೆನ್ಸ್ ನಾನು ಅಟ್ರಾಕ್ಟ್ ಮಾಡ್ತೀನಿ. ಈ ತರ ಒಂದು ಪಾಸಿಟಿವ್ ಅಫರ್ಮೇಷನ್ಸ್ ನ ಹೇಳ್ಕೊಂಡು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ. ಓಕೆ, ನಿಮಗೆ ನೀವು ಥ್ಯಾಂಕ್ಸ್ ಹೇಳಿ, ನಿಮ್ಮ ಬಾಡಿಗೆ, ನಿಮ್ಮ ಸೋಲ್ಗೆ ಥ್ಯಾಂಕ್ಸ್ ಹೇಳಿ. ಓಕೆ, ಸೊ ವಿಲ್ ಸಿ. ಸೊ ಗಾಡೆಸ್ ಗೈಡೆನ್ಸ್ ಏನದ ನೋಡೋಣ. ಥ್ಯಾಂಕ್ ಯು ಗಾಡೆಸಸ್ ವಿತ್ all the permission with Radha Krishna, the Almighty Radha Krishna, Radha Rani, Kishori ji. ಪ್ಲೀಸ್ ಗೈಡ್ ಮೈ ವಿವರ್ಸ್. ನನ್ನ ವಿವರ್ಸ್ಗೆ ಏನು ಗೈಡ್ ಮಾಡ್ತೀರಾ, ಏನು ಬ್ಲೆಸ್ಸಿಂಗ್ಸ್ ಅನ್ನ ನೀವು ಸೆಂಡ್ ಮಾಡ್ತೀರಾ, ಮತ್ತೆ ಏನು ಮೆಸೇಜ್ ಅನ್ನ ಕೊಡ್ತೀರಾ, ಪ್ಲೀಸ್ ಗೈಡ್. ವಾವ್, ಸ್ಕಂದ, ಗಾಡ್ ಆಫ್ ವಾರ್. ಓಕೆ, ಒನ್ ಮೋರ್ ಪ್ಲೀಸ್, ಒನ್ ಮೋರ್ ಗೈಡೆನ್ಸ್. ಎನರ್ಜೀಸ್ ನ ಕ್ಲೈಮ್ ಮಾಡಿ. ಐ ಕ್ಲೈಮ್ ಆಲ್ ದ ಪಾಸಿಟಿವ್ ಎನರ್ಜೀಸ್ ಫ್ರಮ್ ದಿಸ್ ರೀಡಿಂಗ್ ಅಂತ ಹೇಳ್ಬಿಟ್ಟು ಕ್ಲೈಮ್ ಮಾಡಿ. ಓಕೆ, ಅಂಡ್ ಗುರು ಪೂರ್ಣಿಮಾ ದಿವಸ ಯಾರಿಗೆಲ್ಲ ಪಾಸಿಬಲ್ ಇದೆ, ರಾಘವೇಂದ್ರ ಸ್ವಾಮಿಗಳ ಗುಡಿ ಅಥವಾ ಮಠಕ್ಕೆ ಹೋಗ್ಬಿಟ್ಟು ಅವರ ದರ್ಶನವನ್ನ ಮಾಡ್ಕೊಂಡು ಬನ್ನಿ, ಅಕ್ಷತೆಯನ್ನ ತಗೊಳ್ಳಿ. ಎಸ್, ಓಕೆ. ದುರ್ಗಾದೇವಿ, ವಾವ್, ಸಚ್ ಪಾಸಿಟಿವ್. ಸಿ, ಅಂಡ್ ಬಾಟಮ್ ಆಫ್ ದ ಡೆಕ್ ನಂದಿ, ನಾನು ತಗೋತೀನಿ. ಓಕೆ, ಎಸ್. ಸೊ ಫಸ್ಟ್ ಏನು, ಸ್ಕಂದ ನೋಡಿ. I take refuge in Kartikeya Skanda, the son of Shiva, who is the god of 6 faces that are as red as kumkum. This greatly wise deity leads the army of the gods while riding on the back of his divine peacock. Okay, preservation of youth, prowess in the military arts, strategic thinking in politics, leadership qualities in times of peace. ಸಿ, ನಾನು ಆಲ್ರೆಡಿ ಹೇಳ್ದೆ ಅಲ್ವಾ ನಿಮ್ಗೆ, ಈ ಒಂದು ಕಿಂಗ್ ಆಫ್ ಕಪ್ಸ್ ಬಂದಾಗ ನಾನು ಹೇಳ್ದೆ ನಿಮ್ಗೆ, ಕಿಂಗ್ ಆಗುವಂತ ಅಂದ್ರೆ ಏನ್ ಅನ್ಕೊಂತೀರ ಅದನ್ನ ಸಾಧನೆ ಮಾಡುವಂತ ಕೆಪಾಸಿಟಿ ಇರೋನೇ ಕಿಂಗ್. ಓಕೆ, ಸೊ ಆ ಒಂದು ಎನರ್ಜಿ ಆಲ್ರೆಡಿ ನಿಮ್ಮಲ್ಲಿ ಇದೆ, ಬಟ್ ಅದನ್ನ ನೀವು ಸರಿಯಾಗಿ ಯುಟಿಲೈಸ್ ಮಾಡ್ಕೋತಾ ಇಲ್ಲ. ಇಲ್ಲೂ ಅದೇ ಹಿಡನ್ ಮೀನಿಂಗ್ ಬಂದಿರೋದು. ಹಿಡನ್ ಮೀನಿಂಗ್ ಏನಂತ ಅಂದ್ರೆ, ಪ್ರಾಪರ್ ಆದ ಡಿಸಿಷನ್ಸ್ ನೀವು ತಗೋಬೇಕಂದ್ರೆ ನಿಮ್ಮ ಲೈಫಿನ ಲೀಡರ್ಶಿಪ್ ಅನ್ನ ನೀವೇ ತಗೋಬೇಕು. ಆಮೇಲೆ ನಿಮ್ಮ ಹತ್ರ ಇರುವಂತ ಲೀಡರ್ಶಿಪ್ ಕ್ವಾಲಿಟೀಸ್ ನ ನೀವು ಯೂಸ್ ಮಾಡಬೇಕು. ಓಕೆ, ಅಂಡ್ ನಿಮ್ಮ ಒಳಗೆ ಒಂದು ಅಶಾಂತತೆ ಇದೆ, ಫಸ್ಟ್ ಅದನ್ನ ನೀವು ಹೋಗ್ಲಾಡಿಸಿ. ನಾನು ಹೇಳಿದೆ ಎಮೋಷನಲ್ ರೋಲರ್ ಕೋಸ್ಟರ್ ಅಲ್ಲಿ ಇದ್ದೀರಾ. ಸೊ ಆ ಅಶಾಂತತೆಯಿಂದ ಶಾಂತಿ ಎಡೆಗೆ ಬರಬೇಕು, ಪೀಸ್ಫುಲ್ನೆಸ್ಗೆ ನೀವು ಬರಬೇಕು. ಅದು ನಿಮ್ ಕೈಲಿ ಮಾತ್ರ ಮಾಡಕ್ ಸಾಧ್ಯ. ಸೊ ನಿಮ್ಮ ಎಮೋಷನ್ಸ್ ನ ನೀವು ಯಾರ್ದೋ ಕೈಯಲ್ಲಿ ಕಂಟ್ರೋಲ್ ಮಾಡಕ್ ಬಿಟ್ಟಿದ್ದೀರಾ. ಫಸ್ಟ್ ಅದನ್ನ ಬ್ರಿಂಗ್ ಬ್ಯಾಕ್ ಟು ಯುವರ್ ಸೆಲ್ಫ್. ಸೊ ಆ ಒಂದು ಸ್ಟೇರಿಂಗ್ ವಿಲ್ ಅನ್ನ ನಿಮ್ಗೆ ವಾಪಸ್ ನೀವು ತಂದ್ಕೊಳ್ಳಿ, ಅವಾಗ ಅದು ಪಾಸಿಬಲ್ ಇದೆ ಅಂತ ಹೇಳ್ತಾ ಇದಾರೆ. ಸರಿನಾ? ಅಂದ್ರೆ ಒಂದು ಇನ್ನೊಂದು ಏನಂದ್ರೆ ಇಲ್ಲಿ ಡಿಸಿಪ್ಲಿನ್ಡ್ ಲೈಫ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದಾರೆ. ಅಂಡ್ ಥರ್ಡ್ ಥಿಂಗ್ ಇನ್ನೊಂದೇನು ಮೆಸೇಜ್ ಇಲ್ಲಿ ಅಂತ ಅಂದ್ರೆ, ಪ್ರಿಸರ್ವೇಷನ್ ಆಫ್ ಯೂತ್ ಅಂತ ಹೇಳ್ತಾ ಇದಾರೆ. ಅಂದ್ರೆ ನಿಮ್ಮಲ್ಲಿ ಇರುವಂತ ಯೂತ್ ಅಂದ್ರೆ ಇಲ್ಲಿ ನಾನು ಏನ್ ಹೇಳ್ತೀನಿ ಅಂದ್ರೆ, ನಿಮ್ಮಲ್ಲಿ ಇರುವಂತ ಒಂದು ಚೈಲ್ಡ್ನೆಸ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಚೈಲ್ಡ್ನೆಸ್ ಆಗಿರ್ಬೋದು, ಓಕೆ, ಮುಗ್ಧತೆ ಆಗಿರ್ಬೋದು, ನಿಮ್ಮಲ್ಲಿ ಇರುವಂತ ಒಳ್ಳೆ ಕ್ವಾಲಿಟೀಸ್ ಆಗಿರ್ಬೋದು, ಅದನ್ನ ಚೇಂಜ್ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ. ಯಾರೋ ಏನೋ ನಿಮ್ಗೆ ಹರ್ಟ್ ಮಾಡಿದ್ರು ಅಂತ ನೀವು ನಿಮ್ಮ ಬೇಸಿಕ್ ನೇಚರ್, ಬೇಸಿಕ್ ಕ್ವಾಲಿಟಿನ ಬಿಟ್ಬಿಟ್ಟು ನೀವು ಅವ್ರ ತರಾನೇ ಬಿಹೇವ್ ಮಾಡಬೇಡಿ. ಯು ಆರ್ ಅ ಕಿಂಗ್. ನಿಮ್ಗೆ ನಿಮ್ಮದೇ ಆದ ಒಂದು ವ್ಯಾಲ್ಯೂಸ್ ಇದೆ, ನಿಮ್ದೇ ಆದ ಒಂದು ಮಾರಲ್ಸ್ ಇದೆ. ಸೊ ಅದಕ್ಕೆ ತಕ್ಕಂತೆ ನೀವು ಬಿಹೇವ್ ಮಾಡಿ, ಬಿಹೇವ್ ಮಾಡಿ. ಸಡನ್ ಆಗಿ ರಿಯಾಕ್ಟ್ ಮಾಡೋದು ಅದನ್ನೆಲ್ಲ ಮಾಡಬೇಡಿ. ಓಕೆನಾ? ಸೊ ನಿಮ್ಮಲ್ಲಿ ಸಾಕಷ್ಟು ಶಕ್ತಿ ಇದೆ, ನೀವೇನು ಅನ್ಕೊಂತೀರ ಅದನ್ನ ಸಾಧನೆ ಮಾಡುವಂತ ಶಕ್ತಿ ಇದೆ, ಹೊಸದನ್ನ ಕ್ರಿಯೇಟ್ ಮಾಡುವಂತ ಶಕ್ತಿ ಇದೆ, ಸ್ವಲ್ಪ ಇಮ್ಮೆಚುರಿಟಿ ಇದೆ ಅಷ್ಟೇ. ಬಟ್ ಕರಿಯರ್ ಗ್ರೋತ್ ತುಂಬಾನೇ ಚೆನ್ನಾಗಿದೆ ನಿಮ್ಗೆ. ಸೊ ದುರ್ಗಾದೇವಿ, ಗಾಡೆಸ್ ಆಫ್ ಮಟೀರಿಯಲ್ ಎನರ್ಜಿ. ನೋಡಿ, ದುರ್ಗಾದೇವಿನ ಆರಾಧನೆ ಯಾರೆಲ್ಲ ಮಾಡ್ತಿದ್ರ ನಿಮಗೆ ಗೊತ್ತಿರತ್ತೆ. ಸೊ ಐ bow down again and again to the goddess who is manifest in all creatures, has strength and power. ಸೊ ಶಿ ಇಸ್ ಅ ಶಕ್ತಿ. ಶಕ್ತಿ ಇಲ್ಲದೆ ಏನು ಕೆಲಸ ಆಗಲ್ಲ. ಶಿವ ತಥಾಸ್ತು ಅಂದ್ರೂ ಶಿವನ ಜೊತೆಲಿ ಶಕ್ತಿ ತಥಾಸ್ತು ಅನ್ಬೇಕು, ಅಮ್ಮನೂ ತಥಾಸ್ತು ಅನ್ಬೇಕು. ಅವಾಗ ಮಾತ್ರ ನಮ್ಗೆ ಕೆಲಸಗಳು ಬೇಗ ಆಗೋದು. ಇಲ್ಲಾಂದ್ರೆ ಕೆಲಸಗಳಾಗಲ್ಲ, ನಾವು ವೈರಾಗ್ಯಕ್ಕೆ ಹೊರಟೋಗ್ಬಿಡ್ತೇವೆ. ಸೊ ಹಾಗಾಗಿ ಶಕ್ತಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ
ಸೃಷ್ಟಿ ನಿಂತಿರೋದೇ ಶಕ್ತಿ ಮೇಲೆ. ಶಕ್ತಿಯನ್ನ ಆರಾಧನೆ ಮಾಡಿ. ಆ್ಯಂಡ್ ನಿಮ್ಮ ಮನೆಯಲ್ಲಿ ಯಾರಾದ್ರೂ ವುಮೆನ್ಸ್ ಇರ್ತಾರೆ, ಮಸ್ಕ್ಯುಲೈನ್ ಎನರ್ಜಿ ಎಸ್ಪೆಷಲಿ ಅಮ್ಮ, ಅಕ್ಕ, ತಂಗಿ, ಹೆಂಡತಿ, ಮಗಳು, ಏನೇ ಆಗಿರ್ಬೋದು ಆಕೆ. ಅವಳು ತಪ್ಪು ಮಾಡಿದ್ರೆ ಸಮಾಧಾನವಾಗಿ ತಿದ್ದಿ ಬುದ್ಧಿ ಹೇಳಿ. ಬಟ್ ಅವಳನ್ನ ಕೆಟ್ಟದಾಗಿ ಯಾವತ್ತೂ ನಡ್ಸ್ಕೋಬೇಡಿ. ಅವಳ ಬಗ್ಗೆ ತಪ್ಪಾಗಿ ಯಾವತ್ತೂ ಮಾತಾಡಬೇಡಿ. ಇದು ತುಂಬಾ ಸ್ಟ್ರಾಂಗ್ ಮೆಸೇಜ್. ನಿಮಗೆ ಕೇಳಲಿಕ್ಕೆ ಏನು ವೆರಿ ಸಿಂಪಲ್ ಅಲ್ಲ ಅಂತ ಅನ್ಸುತ್ತೆ. ನಿಮಗೆ ಗೊತ್ತಿಲ್ಲದೆ ಆ ಥರ ಎಷ್ಟೋ ಮಾಡಿರ್ತೀರಾ. ತುಂಬಾ ಹರ್ಟ್ ಮಾಡಿರ್ತೀರಾ. ತುಂಬಾ ಬ್ಯಾಡ್ ವರ್ಡ್ಸ್ ಅನ್ನು ಯೂಸ್ ಮಾಡಿರ್ತೀರಾ, ಅಥವಾ ತುಂಬಾ ಕೆಟ್ಟದಾಗಿ ನಡ್ಸ್ಕೊಂಡಿರ್ತೀರಾ ಕೆಲವೊಂದು ಸಂದರ್ಭದಲ್ಲಿ. ಅದು ನಿಮ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ. ಬಟ್ ಯು ವಿಲ್ ಸಫರ್ ಅ ಲಾಟ್. ಫಿನಾನ್ಷಿಯಲ್ ಆಗಿರ್ಬೋದು, ಪರ್ಸನಲಿ ಎಮೋಷನಲ್ ಥಿಂಗ್ಸ್ ಅಲ್ಲಿ ಆಗಿರ್ಬೋದು, ಸ್ಪಿರಿಚುವಲ್ ಥಿಂಗ್ಸ್ ಅಲ್ಲಿ ಆಗಿರ್ಬೋದು. ತುಂಬಾ ಸಫರ್ ಆಗ್ತಿರ್ತೀರಾ. ದಯವಿಟ್ಟು ಈಗಲೇ ಸ್ಟಾಪ್ ಮಾಡಿ. ಸ್ವಲ್ಪ ಕಾನ್ಶಿಯಸ್ ಆಗಿ ಬಿಹೇವ್ ಮಾಡಿ. ಅವಳನ್ನ ಒಂದು ಶಕ್ತಿ ರೂಪದಲ್ಲಿ ನೋಡೋದಕ್ಕೆ ಶುರು ಮಾಡಿ. ನಿಮ್ಮ ಲೈಫ್ ಖಂಡಿತವಾಗ್ಲೂ ಬದಲಾಗತ್ತೆ. ಅವಳೇನೋ ತಪ್ಪು ಮಾಡ್ತಿದ್ದಾಳ, ಯಾರು ಪರ್ಫೆಕ್ಟ್ ಅಲ್ಲ. ಓಕೆ, ಹಿಂಗಲ್ಲ, ಹಿಂಗೆ ಈ ತರ ಮಾಡು, ಇದು ತಪ್ಪು, ಇದು ಸರಿ, ನಿಧಾನಕ್ಕೆ ಅವಳಿಗೆ ಹೇಳ್ಕೊಡಿ. ಓಕೆ, ತಿದ್ಕೊಳ್ಲಿಕ್ಕೆ ಒಂದು ಅವಕಾಶ ಮಾಡ್ಕೊಡಿ. ಅದನ್ನ ಪ್ರೀತಿಯಿಂದ ಹೇಳಿ, ಪ್ರೀತಿಯಿಂದ ತಿದ್ದಿ. ಹಾಗೇನಾದ್ರೂ ತಪ್ಪಿದ್ದಲ್ಲಿ ಕೆಟ್ಟದಾಗಿ ನಡ್ಸ್ಕೋಬೇಡಿ. ದಿಸ್ ಇಸ್ ದ ಮೇನ್ ಮೆಸೇಜ್. ಸೊ ಪರ್ಸನಲ್ ಎಂಪವರ್ಮೆಂಟ್, ಡಿಸ್ಟ್ರಕ್ಷನ್ ಆಫ್ ಇಗ್ನೋರೆನ್ಸ್, ಡೆವಲಪ್ಮೆಂಟ್ ಆಫ್ ಸ್ಪಿರಿಚುವಲ್ ಫೋರ್ಸಸ್, ಸಪ್ರೆಷನ್ ಆಫ್ ನೆಗೆಟಿವ್ ಸೈಕಿಕ್ ಇನ್ಫ್ಲುಯೆನ್ಸಸ್. ಓಕೆ, ಸೊ ಆಲ್ರೆಡಿ ನಾನು ಹೇಳಿದೆ, ಸೆಲ್ಫ್ ಲವ್ ಮತ್ತೆ ಸೆಲ್ಫ್ ಕೇರ್ನ ಕೂಡ ನೀವು ತುಂಬಾ ಚೆನ್ನಾಗಿ ಮಾಡ್ತೀರಾ ಅಪ್ಕಮಿಂಗ್ ಡೇಸ್ ಅಲ್ಲಿ ಅಂತ. ಖಂಡಿತ ಅದನ್ನ ಮಾಡಿ ಅಂತಾನೆ ಹೇಳ್ತಾ ಇದ್ದಾರೆ ದುರ್ಗಾದೇವಿಯವರು. ಸೊ ಪರ್ಸನಲ್ ಎಂಪವರ್ಮೆಂಟ್ ನ ನೀವು ಮಾಡ್ತೀರಾ. ಸೊ ಇಂಡಿಪೆಂಡೆನ್ಸ್ ಅನ್ನು ಕಲಿತೀರಾ. ಎಮೋಷನಲ್ ಇಂಡಿಪೆಂಡೆಂಟ್, ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್. ಓಕೆ, ಆಫ್ಟರ್ ದಿಸ್ ಗುರು ಪೂರ್ಣಿಮಾ ಖಂಡಿತವಾಗ್ಲೂ ನಿಮ್ಗೆ ಆ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ. ಆ ಒಂದು ಶಕ್ತಿ ದುರ್ಗಾದೇವಿ ಕೊಡ್ತಾ ಇದ್ದಾರೆ. ದಯವಿಟ್ಟು ಇದನ್ನ ಕ್ಲೇಮ್ ಮಾಡಿ ದುರ್ಗಾದೇವಿ. ಓಕೆ, thank you so much for giving all those blessings and all those powers to overcome all the negativity of my life ಅಂತ ಹೇಳ್ಬಿಟ್ಟು ಕ್ಲೇಮ್ ಮಾಡಿ ಎನರ್ಜಿನ. ಓಕೆ, ಅಂಡ್ ಡೆವಲಪ್ಮೆಂಟ್ ಆಫ್ ಸ್ಪಿರಿಚುವಲ್ ಫೋರ್ಸಸ್ ಅಂತ ಹೇಳ್ತಿದ್ದಾರೆ. ಬಿಕಾಸ್ ನಮ್ಮ ಆತ್ಮ ಭೂಮಿಗೆ ಬಂದಿರೋದೇ ಸ್ಪಿರಿಚುಲಿ ಇವಾಲ್ವ್ ಆಗೋದಕ್ಕೆ. ಸೊ ಎಲ್ಲಿ ತನಕ ನಾವು ಸ್ಪಿರಿಚುಲಿ ಕಂಪ್ಲೀಟ್ ಇವಾಲ್ವ್ ಆಗಿ ನಾವು ಮುಕ್ತಿಗೆ ಎಡೆಗೆ ಹೋಗಲ್ಲ, ಅಲ್ಲಿವರೆಗೂ ಜನನ ಮರಣದ ಸೈಕಲಲ್ಲಿ ಇದ್ದೇ ಇರ್ತೀವಿ. ಪುನರಪಿ ಜನನಂ ಪುನರಪಿ ಮರಣಂ. ಓಕೆ, ಸೊ ಸಪ್ರೆಷನ್ ಆಫ್ ನೆಗೆಟಿವ್ ಸೈಕಿಕ್ ಇನ್ಫ್ಲುಯೆನ್ಸಸ್. ನಿಮ್ಗೆ ಒಂದು ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ, ಅದನ್ನ ಸಪ್ರೆಸ್ ಮಾಡಬೇಡಿ, ಅದನ್ನ ಅಡ್ಮಿಟ್ ಮಾಡ್ಕೊಳ್ಳಿ. ಸೊ ಅಡ್ಮಿಟ್ ಮಾಡ್ಕೊಂಡ್ಬಿಟ್ಟು ಓಕೆ, ಇದಕ್ಕೆ ನಾನು ಏನ್ ಮಾಡ್ಬೇಕು, ಇದಕ್ಕೆ ಸೊಲ್ಯೂಷನ್ ಏನು ಅಂತ ಕಂಡಿಡ್ಕೋಬೇಕು. ಓಕೆ, ಅದನ್ನ ಹೇಳ್ತಾ ಇದ್ದಾರೆ. ಸೊ ನೀವು ಎಷ್ಟು ಅದನ್ನ ಸಪ್ರೆಸ್ ಮಾಡ್ತಾ ಹೋಗ್ತೀರಾ, ಅದೇನೋ ಹೆಚ್ಚಾಗ್ತಾ ಹೋಗುತ್ತೆ. ಅದ್ರ ಬದಲಿಗೆ ಸ್ವಲ್ಪ ಅದನ್ನ ಫ್ರೀ ಆಗಿಬಿಡಿ ನಿಮ್ಮ ಮೈಂಡ್. ಹೌದಾ, ಈ ತರ ಫೀಲ್ ಆಗ್ತಿದ್ಯಾ, ಓಕೆ, ಇಟ್ಸ್ ಓಕೆ. ಅದೇನು ಅಬ್ನಾರ್ಮಲ್ ಥಿಂಗ್ ಅಲ್ಲ. ಎಲ್ಲರಿಗೂ ಒಂದೊಂದು ಟೈಮಲ್ಲಿ ನೆಗೆಟಿವ್ ಫೀಲಿಂಗ್ಸ್ ಆಗುತ್ತೆ. ನನಗೂ ಆಗ್ತಿದೆ. ಬಟ್ ಯಾಕೆ ಆಗ್ತಿದೆ, ಇದಕ್ಕೆ ನಾನು ಏನ್ ಮಾಡ್ಬೇಕು, ಸೊ ಇದಕ್ಕೆ ನಾನು ಚೆನ್ನಾಗಿ ಆಗ್ಬೇಕು, ಇಂಪ್ರೂವ್ ಆಗ್ಬೇಕಂದ್ರೆ ನಾನು ಯಾವ ರೀತಿ ವರ್ಕ್ ಮಾಡಬೇಕು, ಒಂದು ಈ ರೀತಿಯಾದ ಪ್ಲಾನ್ಸ್ ಅನ್ನು ಹಾಕೋಬೇಕಾಗತ್ತೆ. ಸೊ ನಿಮ್ಮ ಸೈಕಿಕ್ ಥಾಟ್ಸಿಗೆ ನೀವು ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳಿ. ನೆಗೆಟಿವ್ ಥಾಟ್ಸ್ನ ಇಗ್ನೋರ್ ಮಾಡಿಕೊಂಡು ಅದನ್ನ ಸಪ್ರೆಸ್ ಮಾಡ್ಕೊಂಡು ಕುತ್ಕೋಬೇಡಿ. ಜಸ್ಟ್ ಲೆಟ್ ಇಟ್ ಗೋ ಆ್ಯಂಡ್ ಫೈಂಡ್ ಸೊಲ್ಯೂಷನ್. ನಾನು ಅವಾಗಲೇ ಹೇಳ್ಕೊಟ್ಟೆ, ನೆಗೆಟಿವ್ ಥಾಟ್ಸ್ ಬಂದಾಗ ಈ ಥರ ಪಾಸಿಟಿವ್ ಆಗಿ ಹೇಳ್ಕೊಳ್ಳಿ. ನೈಟ್ ಟೈಮ್ ಮಲಗಬೇಕಾದ್ರೆ ಒಂದು ಗ್ರೇಟ್ಫುಲ್ನೆಸ್ನ ತೋರಿಸಿ ಯೂನಿವರ್ಸ್ಗೆ, ಮತ್ತೆ ನೀವು ಅಥವಾ ನಿಮ್ಮ ಇಷ್ಟ ದೇವರಿಗೆ, ಎನಿಥಿಂಗ್, ಸುಪ್ರೀಂ ಪವರ್ಗೆ, ಎಸ್ ನನಗೆ ಇಷ್ಟೆಲ್ಲ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಮನಸ್ಸಿಂದ ಹೇಳಿ. ಐ ಲವ್ ಯು ಅಂತ ಹೇಳಿ. ಐ ಲವ್ ಯು ಯೂನಿವರ್ಸ್, ಐ ಲವ್ ಯು ರಾಧಾಕೃಷ್ಣ, ಥ್ಯಾಂಕ್ ಯು ಸೋ ಮಚ್, ಅಂಡ್ ಐ ಲವ್ ಮೈ ಸೆಲ್ಫ್, ಐ ಲವ್ ಮೈ ಬಾಡಿ, ಐ ಲವ್ ಮೈ ಸೋಲ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ದಟ್ ವಿಲ್ ಚೇಂಜ್ ಯುವರ್ ಆರಾ. ಆ್ಯಂಡ್ ದ ಲಾಸ್ಟ್, ಆ್ಯಂಡ್ ಯಾರಿಗಾದ್ರೂ ಪರ್ಸನಲ್ ಹೀಲಿಂಗ್ ಬೇಕು ಅಂದರೆ ಖಂಡಿತ ನಾನು 1-to-1 ಸೆಷನ್ ಕೂಡ ಮಾಡ್ಕೊಡ್ತೀನಿ. ಸೊ ನಾನು ಕೊಟ್ಟಿರೋ ನಂಬರ್ ಮೇಲೆ ವಾಟ್ಸಪ್ ಮೆಸೇಜನ್ನು ಮಾಡಿ. ದಯವಿಟ್ಟು ಕಾಲನ್ನು ಮಾಡಬೇಡಿ, ವಾಟ್ಸಪ್ ಮೆಸೇಜನ್ನು ಮಾಡಿ. ಆಫ್ಟರ್ ದಟ್ ನಾವು ಕನೆಕ್ಟ್ ಮಾಡ್ಕೋತೀವಿ. ಸೊ ಇನ್ನೊಂದೇನು ಅಂತ ಅಂದರೆ, ತುಂಬ ಜನ ಕ್ರಿಸ್ಟಲ್ಸ್ ಕೇಳ್ತಿದ್ರಿ. ಲಾಸ್ಟ್ 2-3 ವಿಡಿಯೋಸಲ್ಲೂ ನಾನು ಅಪ್ಡೇಟ್ ಹಾಕಿದ್ದೀನಿ. ಹಾಗಾಗಿ ಈಗ ಸ್ಟಾರ್ಟಿಂಗಲ್ಲಿ ನಾನು ಹೇಳಿಲ್ಲ, ಬಟ್ ಒಂದು ಶಾರ್ಟ್ ಕ್ವಿಕ್ ಅಪ್ಡೇಟ್. ಸೊ ಕ್ರಿಸ್ಟಲ್ಸ್ ಎಲ್ಲ ರೀಸ್ಟಾಕ್ ಆಗಿದೆ, ಅವೈಲೇಬಲ್ ಇದೆ. ಸೊ ರೋಸ್ ಕ್ವಾರ್ಟ್ಸು ಇದು ಹಾರ್ಟ್ ಶೇಪಲ್ಲಿ ಇದೆ. ಹಾರ್ಟ್ ಶೇಪಲ್ಲಿ ನಿಮ್ಗೆ ಯಾವುದೇ ಬೇಕು ಅಂದ್ರೂ ಕೂಡ ಅವೈಲೇಬಲ್ ಇದೆ. ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗಿಂದ ತರಿಸೋದು. ಆ್ಯಂಡ್ ಇದು 7 ಚಕ್ರ ಕ್ಲಿನ್ಸಿಂಗ್ ಇದೆ ವಿತ್ ಓಂ ಮಣಿ ಪದ್ಮೇಹಂ ಶ್ಲೋಕನ ಬರೆದಿದ್ದಾರೆ, ಮಂತ್ರನ ಬರೆದಿದ್ದಾರೆ. ಓಕೆ, ದಿಸ್ ಇಸ್ ಲೈಕ್ ಕ್ಲೆನ್ಸಿಂಗ್ ಮಾತ್ರ ಅಲ್ಲ, ಹೀಲಿಂಗ್ ವರ್ಕ್ ಕೂಡ ಮಾಡುತ್ತೆ ಇನ್ ಆಲ್ ದ ಸೆನ್ಸ್. ಯು ಕ್ಯಾನ್ ಯೂಸ್ ಇಟ್. ನಾನು ರೆಗ್ಯುಲರ್ ಯೂಸ್ ಮಾಡೋವಂಥದ್ದು. ಇದು ಕೂಡ 7 ಚಕ್ರ ಕ್ಲೆನ್ಸಿಂಗ್, 7 ಚಕ್ರ ಕ್ಲೆನ್ಸಿಂಗ್ ವಿತ್ ಮನಿ ಮ್ಯಾಗ್ನೆಟ್. ಓಕೆ, ಆ್ಯಂಡ್ ಸ್ಟೂಡೆಂಟ್ಸಿಗೆ ಕೂಡ ಸಪರೇಟ್ ಆದಂಥ ಒಂದು ಕಸ್ಟಮೈಸ್ ಮಾಡಿರುವಂತಹ ಚಕ್ರಾಸ್ ಜೊತೆಯಲ್ಲಿ ಕಸ್ಟಮೈಸ್ ಮಾಡಿರುವಂಥದ್ದು, ಅಂದರೆ ನಿಮ್ಗೆ ಎಜುಕೇಷನ್ಗೆ ಪರ್ಪಸ್ಗೆ ಅಂತಾನೆ ಸ್ಪೆಷಲ್ ಆಗಿ ಕಸ್ಟಮೈಸ್ ಮಾಡಿರುವಂಥದ್ದು ಇದೆ ಕ್ರಿಸ್ಟಲ್ಸು. ಯು ಕ್ಯಾನ್ ಯೂಸ್ ದ್ಯಾಟ್. ಆ್ಯಂಡ್ ಮನಿ ಮ್ಯಾಗ್ನೆಟ್ ಸಪರೇಟ್ ಆಗಿದೆ, ಅದನ್ನು ಕೂಡ ನೀವು ಆರ್ಡರ್ ಮಾಡ್ಕೋಬಹುದು. ಸೊ ನಿಮಗೆ ಬೇರೆ ಏನಾದ್ರು ಸಮಸ್ಯೆ ನಡೀತಿದೆ, ಈ ಥರ ಸಮಸ್ಯೆ ಆಗ್ತಿದೆ, ನಾನು ಯಾವ್ದು ಯೂಸ್ ಮಾಡಲಿ ಅಂತ ನನಗೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜನ್ನು ಮಾಡಿ. ಖಂಡಿತ ನಾನು ಗೈಡೆನ್ಸನ್ನು ಕೂಡ ಮಾಡ್ತೀನಿ.
ನಂಬರ್ಸ್ ಆಫ್ ಇದೆ ನಾನು ತೋರ್ಸಕ್ ಹೋದ್ರೆ. ಲಾಸ್ಟ್ 2-3 ವಿಡಿಯೋಸ್ ಅಲ್ಲಿ ಆಲ್ರೆಡಿ ತೋರಿಸಿದೀನಿ ನಾನು. ಹಾಗಾಗಿ ಈ ವಿಡಿಯೋದಲ್ಲಿ ತೋರಿಸಿಲ್ಲ. ಬೇಕಿದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅಂಡ್ ಮಾಲಾನು ಕೂಡ ಸಿಗುತ್ತೆ. ಕೆಲವರು ಬ್ರಾಸ್ಲೆಟ್ ಹಾಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಹಂಗೇನಾದ್ರು ಫೀಲ್ ಇದ್ರೆ ಮಾಲಾನು ವೇರ್ ಮಾಡ್ಬೋದು. ಅಂದ್ರೆ ಹಾರ, ಕುತ್ತಿಗೆಗೆ ಹಾರನ ವೇರ್ ಮಾಡ್ಬೋದು. 108 ಬೀಟ್ಸ್ ಇಂದು ಸಿಗತ್ತೆ. ಪ್ಯೂರ್ ವರ್ಜಿನ್ ಇರುತ್ತೆ. ಅಂಡ್ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಇಂದ ನಾನು ತರಿಸೋದ್ರಿಂದ ಆದಷ್ಟು ರೀಸನೇಬಲ್ ಪ್ರೈಸ್ ಅಲ್ಲಿ ನಾನು ಕೊಡ್ತೀನಿ. ಓಕೆನಾ? ಸೊ ಇಲ್ಲಿವರೆಗೂ ರೀಸನೇಬಲ್ ಪ್ರೈಸ್ ಅಲ್ಲೇ ಕೊಟ್ಟಿದ್ದೀನಿ. ಸೊ ನಿಮಗೂ ಕೂಡ ಆದಷ್ಟು ಹೊಸದಾಗಿ ಯಾರು ಬುಕಿಂಗ್ ಮಾಡ್ಕೊಂತೀರೋ ಅವ್ರಿಗೂ ಕೂಡ ರೀಸನೇಬಲ್ ಪ್ರೈಸ್ ಅಲ್ಲಿ ನಾನು ಕೊಡ್ತಾ ಇದ್ದೀನಿ. ಹಾಗಾಗಿ ನಾನು ಎಕ್ಸ್ಟ್ರಾ ಆಫರ್ಸ್ ಅದು ಇದು ಅಂತ ಎಲ್ಲ ಬಿಡ್ತಾ ಇಲ್ಲ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಯಾವಾಗ್ಲೂ ರೀಸನೇಬಲ್ ಪ್ರೈಸ್ ಅಲ್ಲೇ ಕೊಡೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಒನ್ ಆರ್ ದಿ ಅದರ್ ವೇ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡೋಣ ಅಂತ. ಸೊ ತುಂಬಾ ಜನಕ್ಕೆ ತಗೊಳಕ್ ಆಸೆ ಇರುತ್ತೆ. ಬಟ್ ಕೆಲವೊಂದು ಅಫೋರ್ಡೆಬಲ್ ಇರಲ್ಲ ಅವ್ರಿಗೆ. ಸೊ ನಮ್ಮ ಕಡೆಯಿಂದ ಏನ್ ಮ್ಯಾಕ್ಸಿಮಮ್ ಮಾಡಕ್ಕಾಗುತ್ತೋ ಒಂದು ಮ್ಯಾಕ್ಸಿಮಮ್ ನಾನು ಮಾಡ್ಕೊಡ್ತೀನಿ. ಈವನ್ ದ ರೀಡಿಂಗ್ಸ್, ಪರ್ಸನಲ್ ರೀಡಿಂಗ್ ಯಾರಿಗಾರು ಬೇಕು, ನಿಮ್ಮ ಎನರ್ಜಿ ರೀಡಿಂಗ್ ಆಗಿರ್ಬೋದು, ನಿಮ್ಮ ಫಿನಾನ್ಷಿಯಲ್ ಆಗಿರ್ಬೋದು, ಕರಿಯರ್ ಆಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು, ಮ್ಯಾರೇಜ್ ಬಗ್ಗೆ ಆಗಿರ್ಬೋದು, ಎನಿಥಿಂಗ್ ಯು ಕ್ಯಾನ್ ಟೇಕ್ ಅ ಪರ್ಸನಲ್ ರೀಡಿಂಗ್. ಓಕೆ? ಸೊ ಅದನ್ನು ಕೂಡ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ಗೆ ದಯವಿಟ್ಟು ಮೆಸೇಜ್ ಅನ್ನ ಮಾಡಿ. ನಾನು ರಿಪ್ಲೈ ಮಾಡ್ತೀನಿ. ಎಷ್ಟೇ ಬಿಸಿ ಇದ್ರು ನಾನು ನೋಡಿ ಖಂಡಿತ ರಿಪ್ಲೈ ಮಾಡ್ತೀನಿ. ಸ್ವಲ್ಪ ತಡ ಆಗ್ಬೋದು ಕೆಲವೊಮ್ಮೆ ಬಿಸಿ ಇದ್ದಾಗ. ಸೊ ದಯವಿಟ್ಟು ವೆಯ್ಟ್ ಮಾಡಿ, ಸಮಾಧಾನದಿಂದ ವೆಯ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ. So Nandi, I offer salutations to the humbled white bull Nandi, whose neck is decorated with bells. He is the carrier of the blue-throated Shiva, the embodiment of dharma as unshakable as the Himalayas. Grace of Shiva and Parvati. ನೋಡಿ ನಾನು ಅವಾಗಲೇ ನಾನು ಇದನ್ನ ಓದಿಲ್ಲ. ಸೊ ಅಂಡ್ ಇದು ಹೊಸ ಡೆಕ್ ಕೂಡ. ಅಂದ್ರೆ ಈಗ ಒಂದು 2 ಮಂತ್ಸ್ ಇಂದ ಅಷ್ಟೇ ನಾನು ಯೂಸ್ ಮಾಡಿರೋದು. ಸೊ ಕಂಪ್ಲೀಟ್ ಕಾರ್ಡ್ಸ್ ಕಂಪ್ಲೀಟ್ ಡೀಟೇಲ್ ಹೋಗಿಲ್ಲ. ಜಸ್ಟ್ ಲೆನ್ಸ್ ಮತ್ತೆ ರೀಚಾರ್ಜ್ ಅಷ್ಟೇ ಮಾಡ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಬಟ್ ಸ್ಟಿಲ್ ನೋಡಿ ಹೆಂಗೆ ಕನೆಕ್ಟ್ ಆಗುತ್ತೆ ಅಂದ್ರೆ, ನಾನು ಆಲ್ರೆಡಿ ಕೆಲವೊಂದು ಮೆಸೇಜ್ ದೇವ್ರು ನನ್ನ ಬಾಯಿಂದ ಹೇಳ್ಸಿರ್ತಾನೆ. ಸೊ ನಾನು ಈ ಜಾಗದಲ್ಲಿ ಕುತ್ಕೊಂಡು ರೀಡಿಂಗ್ ಸ್ಟಾರ್ಟ್ ಮಾಡದೆ ಪ್ರೇ ಮಾಡಿ ಅಂತ ಅಂದ್ರೆ ಐ ಆಲ್ವೇಸ್ ಬಿಲೀವ್ ನಾನು ಮಾಡ್ತಿರಲ್ಲ, ನನ್ನ ಆತ್ಮಕ್ಕೆ ಯೂನಿವರ್ಸ್ ಇಂದ, ದೇವರಿಂದ, ಓಕೆ, ಸುಪ್ರೀಂ ಪವರ್ ಏನೇ ಏನೇ ಕರ್ಕೊಳ್ಳಿ, ನನ್ನ ಪ್ರಕಾರ ಎಲ್ಲ ಒಂದೇ. ಸೊ ಏನೇ ಕರ್ಕೊಳ್ಳಿ, ಅವರಿಂದ ಒಂದು ನನಗೆ ಗೈಡೆನ್ಸ್ ತಾನಾಗೆ ಬರ್ತಾ ಹೋಗುತ್ತೆ. ನಾನು ಹೇಳ್ತಾ ಹೋಗ್ತೀನಿ. ಸೊ ಆಫ್ಟರ್ ದ ರೀಡಿಂಗ್ ನನಗೆ ನೆನಪೇ ಇರಲ್ಲ ನಾನು ಏನ್ ಹೇಳಿದೀನಿ ಅಂತ. ಅರ್ಧಕ್ಕರ್ಧ ನಾನು ಮರ್ತು ಬಿಟ್ಟಿರ್ತೀನಿ ನಾನು ಏನ್ ಹೇಳಿದೀನಿ ಅಂತ. ನನಗೆ ಗೊತ್ತಿರಲ್ಲ. ಸೊ ಈ ಒಂದು ದುರ್ಗಾದೇವಿ ಕಾರ್ಡ್ ಹೇಳ್ಬೇಕಾದ್ರೆ ನಾನು ಶಿವ ಮತ್ತೆ ಶಕ್ತಿನ ನಾನು ಮೆನ್ಷನ್ ಮಾಡಿದೆ ಅಲ್ವಾ, ಹೇಳ್ದೆ ನಾನು. ಸೊ ಅಂದ್ರೆ ನಿಮ್ಗೆ ಶಿವನ್ ಬ್ಲೆಸ್ಸಿಂಗ್ ಇದ್ರೂ ಕೂಡ ಅಮ್ಮನ ಬ್ಲೆಸ್ಸಿಂಗ್ ಬೇಕು, ದುರ್ಗಾದೇವಿಯ ಶಕ್ತಿಯ ಬ್ಲೆಸ್ಸಿಂಗ್ ಬೇಕೇ ಬೇಕು. ಅದಿದ್ರೆ ಮಾತ್ರ ನೀವು ಮಟೀರಿಯಲಿಸ್ಟಿಕ್ ವರ್ಲ್ಡ್ ಅನ್ನ ಎಂಜಾಯ್ ಮಾಡಕ್ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ನೀವು ಜಿಗುಪ್ಸೆ ಆಗ್ಬಿಟ್ಟು ಏನಿಲ್ಲ ಸನ್ಯಾಸತ್ವಕ್ಕೆ ಹೋಗ್ತೀರಾ ಅಂತ. ಸೊ ಅಗೇನ್ ದ ಸೇಮ್ ಥಿಂಗ್ ಹೇಳ್ತಾ ಇದ್ದಾರೆ, ಗ್ರೇಸ್ ಆಫ್ ಶಿವ ಅಂಡ್ ಪಾರ್ವತಿ. ಓಕೆ? ಸೊ ಅಂದ್ರೆ ಲೈಫ್ ಅಲ್ಲಿ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಸ್ಪಿರಿಚುವಲ್ ಸೈಡ್ ಏನಿದೆ ಅದನ್ನು ಬ್ಯಾಲೆನ್ಸ್ ಮಾಡ್ಬೇಕು, ಮತ್ತೆ ಮಟೀರಿಯಲ್ ಸೈಡ್ ಶಕ್ತಿ ಏನಿದ್ದಾರೆ ಅದನ್ನು ಬ್ಯಾಲೆನ್ಸ್ ಮಾಡ್ಬೇಕು. ಎರಡನ್ನೂ ನೀವು ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ. ಅಂಡ್ ನಾನು ಆಲ್ರೆಡಿ ಹೇಳ್ದೆ, ಮನೆಯಲ್ಲಿ ಫೆಮಿನೈನ್ ಎನರ್ಜಿ ಯಾರೆಲ್ಲ ಇರ್ತಾರೆ ಅವ್ರನ್ನ ರೆಸ್ಪೆಕ್ಟ್ ಮಾಡಿ, ಅವ್ರನ್ನ ತುಂಬಾ ಪ್ರೀತಿಯಿಂದ ನಡ್ಸ್ಕೊಳ್ಳಿ, ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳಿ ಅಂತ ಆಲ್ರೆಡಿ ಹೇಳಿದೀನಿ. ಸೊ ಅಲ್ಲಿ ನಿಮ್ಗೆ 99% ಏನು ಆಗ್ತಿರುತ್ತಲ್ಲ ಮನೆಯಲ್ಲಿ ಆ ಎನರ್ಜಿ ಅದು ಕರೆಕ್ಟ್ ಮಾಡ್ಬಿಟ್ರೆ ನೀವು 99% ಪ್ರಾಬ್ಲಮ್ಸ್ ಯು ಕ್ಯಾನ್ ಸಾಲ್ವ್ ಇಟ್. ಓಕೆ? ಮಾಡಿ ನೋಡಿ. ರಿಸಲ್ಟ್ ಬಂದಿದ ತಕ್ಷಣ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ನನಗೆ ಹೇಳಿ. ಓಕೆನಾ? ಅಂಡ್ ನೆಕ್ಸ್ಟ್, ಎಬಿಲಿಟಿ ಟು ಕ್ಯಾರಿ ಔಟ್ ಒನ್ಸ್ ಡ್ಯೂಟಿ. ಹಾ, ಸೊ ನಿಮ್ಮ ಒಂದು ಕರ್ತವ್ಯ ಏನಿದೆ ಅದನ್ನ ನೀವು ದಯವಿಟ್ಟು ಕ್ಯಾರಿ ಮಾಡಿ, ಅದನ್ನ ಮಾಡಿ. ಓಕೆ? ಒಬ್ಬ ಮಗನಾಗಿ, ಒಬ್ಬ ಗಂಡನಾಗಿ, ಒಬ್ಬ ತಮ್ಮನಾಗಿ, ಒಬ್ಬ ಅಣ್ಣನಾಗಿ, ಏನೇ ಇರ್ಬೋದು, ನಿಮ್ ಕೈಲಿ ಎಷ್ಟಾಗುತ್ತೋ 100% ಮಾಡಿ ಅಂತಲ್ಲ, ಬಟ್ ಪ್ರಾಂಪ್ಟ್ ಆಗಿ ಅದನ್ನ ಮಾಡಿ. ಅದನ್ನ ಅಟ್ಲೀಸ್ಟ್ ಅದನ್ನ ಮಾಡೋದಕ್ಕಾದ್ರೂ ಅಟೆಂಪ್ಟ್ ಮಾಡಿ. ಓಕೆ? ಆ ಪ್ರಾಂಪ್ಟ್ನೆಸ್ ಬೇಕು ಯೂನಿವರ್ಸ್ಗೆ. ಓಕೆ, ನಿನಗೊಂದು ಜವಾಬ್ದಾರಿ ನಾನು ಕೊಟ್ಟಿದ್ದೀನಿ. ಓಕೆ, ಒಂದು ಗೃಹಿಣಿಯಾಗಿ ಕೊಟ್ಟಿದ್ದೀನಿ, ಅಕ್ಕ ಆಗಿ ಕೊಟ್ಟಿದ್ದೀನಿ, ತಂಗಿಯಾಗಿ ಕೊಟ್ಟಿದ್ದೀನಿ. ಅಂದ್ರೆ ಬರೀ ಗಂಡ್ ಮಕ್ಳ ಬಗ್ಗೆ ಹೇಳಿದ್ರೆ ಮತ್ತೆ ನನ್ನನ್ನು ಬೈಕೋಬೇಡಿ. ಬರೀ ಗಂಡ್ ಮಕ್ಳ ಬಗ್ಗೆ ಹೇಳ್ತಾರೆ ಅಂತ ಹಂಗೇನಿಲ್ಲ, ಜಸ್ಟ್ ಎಕ್ಸಾಂಪಲ್ ಹೇಳ್ತಿರೋದು. ಓಕೆ? ಸೊ ಮೋಸ್ಟ್ ಆಫ್ ದಿ ವುಮೆನ್ಸ್ ಮಾಡ್ತಾರೆ. ಸೊ ಹಾಗಾಗಿ ಮೆಜಾರಿಟಿ ಗಂಡ್ಮಕ್ಳು ಇರೋದಕ್ಕೆ ಒಂದೊಂದ್ಸಲ ಹೇಳ್ತೀನಿ ಅಷ್ಟೇ. ಸೊ ಹಾಗಾಗಿ ಈಗ ಹೆಣ್ಮಕ್ಳಾದ್ರೂ ಅಷ್ಟೇ, ಒಬ್ಬ ಮಗಳಾಗಿ ನೀನೇನ್ ಮಾಡ್ಬೇಕು, ಮಡದಿಯಾಗಿ ಏನ್ ಮಾಡ್ಬೇಕು, ಎಲ್ಲ ಒಂದೊಂದಷ್ಟು ಬೇಸಿಕ್ ಜವಾಬ್ದಾರಿ ಅನ್ನೋದು ಎಲ್ಲರಿಗೂ ಇರುತ್ತೆ. ಸೊ ಆ ಜವಾಬ್ದಾರಿಯನ್ನ ನೀವು ಕ್ಯಾರಿ ಔಟ್ ಮಾಡಿ ಅಂತ ಹೇಳ್ತಾ ಇದಾರೆ. ಎಬಿಲಿಟಿ ಫಾರ್ ಎವರ್ ಇನ್ಕ್ರೀಸಿಂಗ್ ಸರ್ವಿಸ್. ಎಸ್, ಸರ್ವಿಸ್ ಅಂದ್ರೆ ಏನು? ಸೇವೆ. ಓಕೆ? ಅದನ್ನ ನಾವೊಂದು ಸೇವೆ ರೀತಿನಲ್ಲಿ ಮಾಡ್ಬೇಕಾಗತ್ತೆ. ನೀವು ಯಾರಿಗೆ ಏನೇ ಮಾಡಿದ್ರು ಒಂದು ಒಳ್ಳೆ ಮನಸ್ಸಿಂದ ಒಂದು ದಾನ ಮಾಡೋದಾಗಿರ್ಬೋದು. ಓಕೆ? ಅಥವಾ ಮನೆಯಲ್ಲೇ ಅಪ್ಪ ಅಮ್ಮನ ನೋಡ್ಕೊಳ್ಳೋದಾಗಿರ್ಬೋದು, ಯಾರೇ ಆಗಿರ್ಬೋದು, ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಇಬ್ರಿಗೂ ಇಂಪ್ಲಾಯ್ಡ್. ಸೊ ತಂದೆ ತಾಯಿನ ನೋಡ್ಕೊಳ್ಳೋದಾಗಿರ್ಬೋದು, ಅಥವಾ ಯಾರೋ ಮನೆಯಲ್ಲಿ ಸಿಕ್ಕಾಗಿರ್ತಾರೆ, ನಮ್ ಡಿಸ್ಟೆಂಟ್ ರಿಲೇಟಿವ್ ಅನ್ಕೊಳ್ಳಿ, ನಮ್ಮ ಮೇಲೆ ಏನೋ ಡಿಪೆಂಡೆನ್ಸಿ ಆಗಿ ಬಂದಿರ್ತಾರೆ, ಅವ್ರ ಮನೇಲಿ ಯಾರು ನೋಡ್ಕೋತಿರಲ್ಲ,
ಅಯ್ಯೋ ನಮ್ಮನೇಲಿ ಯಾಕಾರು ಬಂದ್ರಪ್ಪ ಈಗ ಬೈಕೋ ಅಂತ ನೋಡ್ಕೊಳ್ಳೋ ಬದಲು ಆಯ್ತು ದೇವ್ರು ನಮಗೊಂದು ಅವಕಾಶ ಕೊಟ್ಟಿದ್ದಾನೆ. ಈ ಆತ್ಮಕ್ಕೆ ಆ, ನೋಡಿ ಈಗ ಪರಮಾತ್ಮನ ಅಂಶನೇ ಆತ್ಮ. ಓಕೆ. ಸೊ ನಾವೆಲ್ಲ ಅವನ ಮಕ್ಕಳು ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ಸೊ ಅವನ ಒಂದು ಸಣ್ಣ ಸಣ್ಣ ಅಂಶ ಆತ್ಮಗಳಾಗಿ ನಾವು ಬಂದಿರ್ತೇವೆ. ಸೊ ದೇಹನ ಧಾರಣೆ ಮಾಡ್ಕೊಂಡು ಬಂದಿರ್ತೇವೆ. ಸೊ ಆ ಆತ್ಮಕ್ಕೆ ದೇವ್ರು ನಿಮ್ಮಿಂದ ಏನೋ ಸೇವೆಯನ್ನ ಕೊಡಿಸ್ತಾ ಇದ್ದಾನೆ. ಖುಷಿ ಪಡ್ಬೇಕಾಗ್ತೀವಿ. ಯಾಕೆ ಅಂತ ಗೊತ್ತಾ? ಸೊ ಪುರಾಣದಲ್ಲಿ ಏನ್ ಹೇಳ್ತಾರೆ ಅಂತ ಅಂದ್ರೆ, ಯಾವಾಗ ನಾವು ಒಂದು ಆತ್ಮಕ್ಕೆ ಯಾವುದೇ ಒಂದು ನಾವು ಎಕ್ಸ್ಪೆಕ್ಟೇಷನ್ ಇಲ್ದೇನೆ ಒಂದು ಸೇವೆಯನ್ನ ಮಾಡ್ತೀವಿ. ಓಕೆ. ಆ ಸೇವೆಯನ್ನ ಕೊಟ್ಟಾಗ ನಮ್ಮ ಕರ್ಮಗಳೇನಿರುತ್ತೆ, ನಮಗೆ ತಿಳಿದೇ ಇರುವಂತಹ ಹಳೆ ಕರ್ಮಗಳನ್ನ ಅಂದ್ರೆ ನಾವೇನೋ ಕೆಟ್ಟ ಕರ್ಮ ಮಾಡ್ಬಿಟ್ಟಿರ್ತೀವಿ. ಆದ್ರೆ ನಮ್ಗೆ ಮರ್ತೋಗಿರತ್ತೆ. ಈ ಜನ್ಮದ್ದು ಅಂತಲ್ಲ, ಎಷ್ಟೋ ಜನ್ಮದ್ದು, ಹಳೇ ಜನ್ಮದ್ ನಾವೇನೋ ಮಾಡಿರ್ತೀವಿ. ಏನೋ ಆಸೆಗೆ ಏನೋ ಮಾಡ್ಬಿಟ್ಟಿರ್ತೀವಿ. ಆ ಎಷ್ಟೋ ಸಲ ₹10, ₹20 ಏನೋ ತಿನ್ನೋ ಆಸೆಗೆ ಮನೇಲಿರೋ ದುಡ್ಡೇ ಕದ್ಬಿಟ್ಟಿರ್ತೀವಿ. ಎಕ್ಸಾಂಪಲ್ ಹೇಳಿದ್ದು. ಸೊ ಆ ರೀತಿ ದೊಡ್ಡವರಾದಾಗೂ ಎಷ್ಟೋ ತಪ್ಪುಗಳನ್ನ ಮಾಡ್ಬಿಟ್ಟಿರ್ತೀವಿ. ನಮ್ಗೆ ಗೊತ್ತಿರಲ್ಲ. ನಮ್ಮ ಆತ್ಮಕ್ ಮಾತ್ರ ಅದ್ ಗೊತ್ತಿರುತ್ತೆ. ನಮ್ ದೇಹಕ್ ಗೊತ್ತಿರಲ್ಲ ಅದು. ಸೊ ಅಂತಹ ಪಾಪಕರ್ಮಗಳು ಎಷ್ಟೋ ಇರುತ್ತೆ. ಸೊ ಈ ರೀತಿ ನಾವು ಯಾವಾಗ ಸೇವೆಯನ್ನ ಮಾಡ್ತೀವಿ, ಆ ಸೇವಿನಲ್ಲಿ ನಾವು ಆ ಕರ್ಮಗಳನ್ನ ಕಳ್ಕೊತೀವಿ. ಹಾಗಾಗಿ ದಯವಿಟ್ಟು ಆ ರೀತಿ ಏನಾದ್ರು ಬಂದಾಗ ಬೈಕೋಬೇಡಿ. ಇಲ್ಲ, ಇದು ದೇವ್ರು ನನಗ್ ಕೊಟ್ಟಿರುವಂತ ಆಪರ್ಚುನಿಟಿ. ನನ್ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಮಾಡ್ತೀನಿ. ದೇವ್ರಲ್ಲಿ ಪ್ರೇ ಮಾಡಿ. ನೀವು ನಂಬುವಂತ ಯಾವುದೇ ದೇವರಾಗಿರ್ಬೋದು, ಪ್ರೇ ಮಾಡಿ, ಭಗವಂತ ನನಗೆ ಇವ್ರನ್ನ ಸೇವೆ ಮಾಡುವಂತ ಒಂದು ಭಾಗ್ಯವನ್ನ, ಸೌಭಾಗ್ಯ ಕೊಟ್ಟಿದೀಯಾ? ದಯವಿಟ್ಟು ಹಾಗೆ ಶಕ್ತಿಯನ್ನ ಕೊಡು, ಸಹಿಸ್ಕೊಳ್ಳುವಂತ ಶಕ್ತಿಯನ್ನ ಕೊಡು. ಕೆಲವೊಮ್ಮೆ ನಿಮಗೆ ಇರಿಟೇಷನ್ ಆಗ್ತಿರತ್ತೆ, ನಿಮ್ಗೆ ಮಾಡಕ್ ಆಗ್ತಿರಲ್ಲ, ನಿಮ್ಗೆ ಕೋಪ ಬರ್ತಿರತ್ತೆ, ಏನೇನೋ ಆಗ್ತಿರತ್ತೆ. ಸೊ ಅದನ್ನೆಲ್ಲ ಮೆಟ್ಟಿ ನಿಂತು ನಾನು ಅವ್ರ ಸೇವೆಯನ್ನ ನಿಷ್ಕಲ್ಮಶ ಮನಸ್ಸಿನಿಂದ ಮಾಡುವಂತ ಶಕ್ತಿ ನನಗೆ ಕೊಡುವಂತ ದೇವರಲ್ಲಿ ಬೇಡ್ಕೊಳ್ಳಿ. ಖಂಡಿತ. ಆಮೇಲೆ ಸೇವೆ ಆದ್ರ ಮೇಲೆ ಇಲ್ಲ ನನ್ನಿಂದ ಏನಾದ್ರೂ ಈ ರೀತಿ ತಿಳಿದೇನೋ ಅಪರಾಧ ಆಗಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ಳಿ. ಆ ಆತ್ಮಕ್ಕೆ ನೀವು ಸೇವೆಯನ್ನ ಮಾಡಿ. ಖಂಡಿತ ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ. ಜಸ್ಟ್ ನಾನೊಂದು ಎಕ್ಸಾಂಪಲ್ ಹೇಳಿದೆ ಅಷ್ಟೇ. ಇದು ಬೇರೆ ರೀತಿಯಲ್ಲೂ ನಿಮ್ಗೆ ಲೈಫಲ್ಲಿ ಸಿಚುವೇಶನ್ಸ್ ಬಂದಿರತ್ತೆ. ಸೊ ಅಲ್ಲಿ ನಿಮ್ಗೆ ಅರ್ಥ ಆಗತ್ತೆ. ಓಕೆ. ಸೊ ಈ ವ್ಯಕ್ತಿಗೆ ನನ್ನಿಂದ ಏನೋ ಒಳ್ಳೇದಾಗೋದಿದೆ. ಒಳ್ಳೇದ್ ಮಾಡ್ಬೇಕು ಇದೆ. ಅದ್ ನನ್ ಮೂಲಕ ಆಗ್ಬೇಕಿದೆ. ಅದಕ್ಕೆ ಭಗವಂತ ಇವ್ರನ್ನ ನನ್ನ ಹತ್ರ ಕಳ್ಸಿದಾನೆ. ಸೊ ಅಲ್ಲಿ ನೀವು ಸ್ವಾರ್ಥದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಕ್ ಹೋಗ್ಬೇಡಿ. ಅದ್ ನಿಮ್ಗೆ ಫಲ ಕೊಡೋದಿಲ್ಲ. ಅಂದ್ರೆ ಅವ್ರಿಗೆ ಅದು ಒಳ್ಳೇದಾದ್ರೂನು ಕೂಡ ನಿಮಗೆ ಅದು ಹೆಚ್ಚಿನದಾಗಿ ಫಲ ಕೊಡೋದಿಲ್ಲ. ನಿಮ್ಮ ಕರ್ಮ ಬಂಧನ ಜಾಸ್ತಿ ಮಾಡುತ್ತೆ ಬಿಟ್ರೆ ನಿಮ್ಮ ಕರ್ಮ ಬಂಧನ ಕಡಿಮೆ ಮಾಡಲ್ಲ. ಇಲ್ಲಿ ನಮಗೆ ಬೇಕಾಗಿರೋದು ಕರ್ಮ ಬಂಧನ ಕಡಿಮೆ ಮಾಡ್ಕೋತಾ ಹೋಗ್ಬೇಕು. ಸೊ ಎಷ್ಟು ನಾವು ಕರ್ಮ ಬಂಧನನ ಕಡಿಮೆ ಮಾಡ್ಕೋತಾ ಹೋಗ್ತೀವೋ ಅಷ್ಟು ನಮ್ಮ ಆತ್ಮ ಫ್ರೀ ಆಗತ್ತೆ, ಫ್ರೀಡಮ್ ಆಗತ್ತೆ. ಈ ದುಃಖ, ನೋವು, ಓಕೆ, ಬೇಡದಿರೋದನ್ನೆಲ್ಲ ಅನುಭವಿಸೋದು, ಓಕೆ, ಬೇಡದಿರೋ ಒಂದು ಕರ್ಮ ಬಂಧನದಲ್ಲಿ ಸಿಕ್ಕಾಕೊಳ್ಳೋದು, ಮೋಹದಲ್ಲಿ ಸಿಕ್ಕಾಕೊಳ್ಳೋದು, ಅಥವಾ ನಮ್ಗೆ ಸ್ಪಿರಿಚುವಲಿ ಮುಂದೋಗಕ್ ಆಗ್ದೇನೆ ಇರೋದು, ದೇವ್ರ ಭಕ್ತಿ ಮಾಡಕ್ ಆಗ್ದೇನೆ ಇರೋದು, ಈ ತರ ಸಿಚುವೇಶನ್ಸ್ ಅಲ್ಲಿ ಸಿಕ್ಕಾಕೋತೀವಿ. ಅದ್ರಿಂದೆಲ್ಲ ನಾವು ಹೊರಗೆ ಬರ್ಬೇಕು ಅಂತ ಅಂದ್ರೆ ನಾವು ಆದಷ್ಟು ಸ್ಪಿರಿಚುವಲಿ ಇನ್ಕ್ಲೈನ್ ಆಗ್ಬೇಕು. ಓಕೆನಾ? ಸೊ ಎಷ್ಟ್ ಜನಕ್ಕೆ ಇದು ಅರ್ಥ ಆಯ್ತೋ ಗೊತ್ತಿಲ್ಲ. ಬಟ್ ಸ್ಪಿರಿಚುವಲಿ ಯಾರೆಲ್ಲ ಮೂವ್ ಆಗ್ತಾ ಇದ್ದೀರಾ, ಖಂಡಿತ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಹೊಸೊಬ್ರಿಗೆ ಯಾರಿಗಾರು ಅರ್ಥ ಆಗಿಲ್ಲ ಅಂದ್ರೆ ಪ್ಲೀಸ್ ಒಂದ್ಸಲ ರಿಪೀಟ್ ಮಾಡಿ ಕೇಳಿಸ್ಕೊಳ್ಳಿ. ನಿಧಾನಕ್ಕೆ ಅದನ್ನ ಅರ್ಥ ಮಾಡ್ಕೊಂಡು ಟ್ರೈ ಮಾಡಿ. ಓಕೆ. ಬಿಕಾಸ್ ನಿಮ್ಗೆ ನೀವು ಇಂಟ್ರೆಸ್ಟ್ ಇಂದ ಹೋದ್ರೆ ಮಾತ್ರ ದೇವ್ರು ನಿಮ್ಗೆ ಆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾನೆ. ನಿಮ್ಗೆ ಇಂಟ್ರೆಸ್ಟೇ ಇಲ್ಲದೆ ನೀವು ಬಿಟ್ಬಿಟ್ರೆ ಕರ್ಕೊಂಡು ಹೋಗಲ್ಲ. ಎಕ್ಸಾಂಪಲ್ ಈಗ ಟೀಚರ್ಸು ಒಂದ್ 2-3 ಸಲ ನೋಡ್ತಾರೆ. ಸೊ ನಿಮಗೆ ಕ್ಲಾಸಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ? ನೀನ್ ಹಂಗೆ ಇದ್ಬಿಡು, ನೀನು ನಾನು ತಿದ್ದಕ್ ಪ್ರಯತ್ನ ಮಾಡಲ್ಲ ಅಂತ ಕೈ ಬಿಟ್ಬಿಡ್ತಾರೆ. ಸೊ ದೇವ್ರು ಕೂಡ ಹಾಗೇನೆ. ಓಕೆ. ಸೊ ಆಯ್ತಲ್ಲ. ಸೊ ಲಾಸ್ಟ್ ಮೆಸೇಜ್ ಏನಂದ್ರೆ, ನಾಲೆಡ್ಜ್ ಅಂಡ್ ಅಂಡರ್‌ಸ್ಟ್ಯಾಂಡಿಂಗ್ ದ ಒನ್ಸ್ ಡ್ಯೂಟಿ. ಓಕೆ. ಓಕೆ ಫೈನ್. ಆಲ್ರೆಡಿ ಎಲ್ಲ ಹೇಳ್ಬಿಟ್ಟಿದೀನಿ ಬಿಡಿ. ಮತ್ತಿನ್ನೇನು ಹೇಳೋಕೆ ಏನು ಉಳ್ದಿಲ್ಲ. ಸೊ ಐ ಹೋಪ್ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಹ್ಯಾಪಿ ಗುರು ಪೂರ್ಣಿಮಾ ಟು ಒನ್ ಅಂಡ್ ಆಲ್ ಅಂತ ಹೇಳ್ತಾ, ಸೊ ನೀವು ಏಂಜಲಿಕ್ ನಂಬರ್ ಏನಾದ್ರು ನೋಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಇಲ್ಲಿ ಆಸ್ ಇಫ್ ನಾವು ಏನು ಏಂಜಲಿಕ್ ನಂಬರ್ ಅಂದ್ರೆ 444. So you are moving to the balanced situation in your life and you're creating a lot of stability in your life and having a lot of fun ಅಂತಾನೆ ಹೇಳ್ಬೋದು. ಸೊ 444 and 999 ಯಾರೆಲ್ಲ ನೋಡ್ತಾ ಇದ್ದೀರಾ, ಖಂಡಿತ ನಿಮ್ಮ ಲೈಫ್ ಅಲ್ಲಿ ಒಂದು ಹೊಸ ಫೇಸ್ಗೆ ಮೂವ್ ಆನ್ ಆಗ್ತಾ ಇದ್ದೀರಾ ವಿತ್ ಕಂಪ್ಲೀಷನ್ ಆಫ್ ದ ಓಲ್ಡ್ ಸೈಕಲ್. ಒಂದೇನೋ ಒಂದು ಓಲ್ಡ್ ಸೈಕಲ್ ನ ಕಂಪ್ಲೀಟ್ ಮಾಡಿ ಹೊಸ ಸೈಕಲ್ಗೆ ಮೂವ್ ಆನ್ ಆಗ್ತಾ ಇದ್ದೀರಾ. ಸೊ ಪೇಷನ್ಸ್ ಇಂದ ಇರಿ, ನಿಮ್ಮ ಮೇಲೆ ನೀವು ವರ್ಕ್ ಮಾಡಿ, ದೇವ್ರ ಮೇಲೆ ನಂಬಿಕೆ ಇಡಿ, ಡೈಲಿ ಪ್ರೇನ ಮಾಡಿ, ಗ್ರಾಟಿಟ್ಯೂಡ್ ನ ಶೋ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಸದ್ಯಕ್ಕೆ ಅಷ್ಟೇ ಕಾಣ್ತಿರೋದು 111. ಓಕೆ. ಅಂಡ್ 111 ಕೂಡ ಕಾಣಿಸ್ತಿದೆ. 2222 ಇಷ್ಟು ಕಾಣಿಸ್ತಿದೆ. ಸೊ ರಾಶಿ ಏನಾದ್ರೂ ಬೇಕು ಯಾರಿಗಾದ್ರೂ ಅಂತ ಅಂದ್ರೆ ಇಲ್ಲಿ ಅರ್ತ್ ಸೈನ್ಸ್ ಜಾಸ್ತಿ ಕಾಣಿಸ್ತಾ ಇದೆ. ಟಾರಸ್, ವಿರ್ಗೋ, ಕ್ಯಾಪ್ರಿಕಾನ್, ವೃಷಭ, ಕನ್ಯಾ, ಮಕರ. ಯಾರೆಲ್ಲ ವೃಷಭ, ಕನ್ಯಾ, ಮಕರ ಇದ್ದೀರಾ ಹೇಳಿ. ಅಂಡ್ ವಾಟರ್ ಸೈನ್ಸ್ ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಸ್, ಕರ್ಕಾಟಕ, ವೃಶ್ಚಿಕ, ಮೀನ. ಎಸ್, ಇದು ಮೇಜರ್ಲಿ ಕಾಣಿಸ್ತಾ ಇದೆ. ಓಕೆನಾ? ಅಂಡ್ ಏರ್ ಸೈನ್ಸ್ ಜಮಿನಿ, ಲಿಬ್ರಾ, ಅಕ್ವೇರಿಯಸ್, ಮಿಥುನ, ತುಲಾ ಅಂಡ್ ಕುಂಭರಾಶಿ.
ಸೊ ಈ ಸೈನ್ಸ್ನವ್ರು ಯಾರಾದ್ರೂ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಐ ಹೋಪ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ನೆಕ್ಸ್ಟ್ ಯಾವ್ದಾದ್ರು ಟಾಪಿಕ್ ಬಗ್ಗೆ ನಿಮಗೆ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಪ್ಕಮಿಂಗ್ ಡೇಸ್ ಅಲ್ಲಿ ನಾನು ಅದ್ರ ಬಗ್ಗೆ ವಿಡಿಯೋಸ್ ಮಾಡ್ತೀನಿ. ಅಂಡ್ ಪರ್ಸನಲ್ ರೀಡಿಂಗ್ ಬೇಕು ಅಂತಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದ ನಂಬರ್ ಗಿವನ್ ಆನ್ ದ ಸ್ಕ್ರೀನ್ ಅಂತ ಹೇಳ್ತಾ, ಸೊ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ, ಲೈಕ್ ಅಂಡ್ ಸಬ್ಸ್ಕ್ರೈಬ್ ನ ಮಾಡಿ, ಅಂಡ್ ಬೆಲ್ ಐಕಾನ್ ಟನ್ ಅಂತ ಒತ್ತೋದನ್ನ ಮರಿಬೇಡಿ ಫಾರ್ ನೆಕ್ಸ್ಟ್ ಅಪ್ಡೇಟ್ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ಬ್ಯೂಟಿಫುಲ್ ವೀಕ್. ರಾಧೆ ರಾಧೆ. ಬಾಯ್.